ಶಾಸ್ತ್ರಗ್ರಂಥ ಆಚಾರ್ಯ ಅಮೃತಚಂದ್ರರು ಬರೆದಿರ್ತಕ್ಕಂಥದ್ದು. ಇದರ 22ನೆಯ ಶ್ಲೋಕದ ಮೇಲೆ ಪ್ರವಚನ ಮುಂದುವರಿತಾ ಇದೆ. ಇಪ್ಪತ್ತನೇ ಶ್ಲೋಕದಿಂದ ಶ್ರಾವಕ ಧರ್ಮದ ವ್ಯಾಖ್ಯಾನವನ್ನ ತಿಳಿಸ್ತಾ ಇದ್ದಾರೆ. ಯಾರಿಗೆ ಈ ಶ್ರಾವಕ ಧರ್ಮದ ವ್ಯಾಖ್ಯಾನ ತಿಳಿಸ್ತಾ ಇದ್ದಾರೆ? ಯಾವ ಜೀವನು ಮುನಿಧರ್ಮದ ಭಾರವನ್ನು ಹೊರಲು ಅಸಮರ್ಥನಿದ್ದಾನೆ, ಅವನಿಗೋಸ್ಕರ ಮುಂದೆ ಶ್ರಾವಕ ಧರ್ಮದ ವ್ಯಾಖ್ಯಾನ ಮಾಡುತ್ತಾರೆ. ಅಂದರೆ ಮುನಿದಶೆಯನ್ನು ಸ್ವೀಕಾರ ಮಾಡೋ ಸಾಮರ್ಥ್ಯ ಯಾರಲ್ಲಿರೋದಿಲ್ಲ, ಅವರಿಗಾಗಿ ಶ್ರಾವಕ ಧರ್ಮದ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಾರಂಭದ ಶ್ಲೋಕದಲ್ಲೇ ಏನು ಹೇಳಿದ್ರು? ಏವಂ ಸಮ್ಯಕ್ ದರ್ಶನ ಬೋಧ ಚರಿತ್ರತ್ರಯಾತ್ಮಕೋ ನಿತ್ಯಂ ತಸ್ಯಾಪಿ ಮೋಕ್ಷ ಮಾರ್ಗೋ ಭವತಿ ನಿಷೇವ್ಯೋ ಯಥಾಶಕ್ತಿ. ಶ್ರಾವಕನು ಕೂಡ ತನ್ನ ಶಕ್ತಿಗನುಸರಿಸಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಸೇವನೆಯನ್ನೇ ಮಾಡಬೇಕು. ಮುನಿಯಂತೂ ಅದನ್ನು ಅತ್ಯಂತ ವಿಪುಲವಾಗಿ ಆರಾಧಿಸ್ತಾನೆ. ಶ್ರಾವಕ ಕೂಡ ಅದನ್ನೇ ತನ್ನ ಯಥಾಶಕ್ತಿ ಆರಾಧನೆ ಮಾಡಬೇಕು. ಅದೇ ಮೋಕ್ಷ ಮಾರ್ಗ ಇದೆ. ಆ ರತ್ನತ್ರಯ ಯಾವ್ಯಾವುದು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಆ ಸಮ್ಯಕ್ತ್ವವನ್ನು ಸ್ವೀಕಾರ ಮಾಡಬೇಕಾಗಿದ್ರೆ ಈ ರತ್ನತ್ರಯದಲ್ಲಿ ಮೊದಲು ಯಾವುದು ಸ್ವೀಕಾರ ಮಾಡಬೇಕು? ಸಮ್ಯಕ್ ದರ್ಶನವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಸಮ್ಯಕ್ ದರ್ಶನ ಇಲ್ಲದೆ ಸಮ್ಯಕ್ ಜ್ಞಾನವೂ ಇಲ್ಲ, ಸಮ್ಯಕ್ ಚಾರಿತ್ರ ಕೂಡ ಇಲ್ಲ. ಹಾಗಾದರೆ ಆ ಸಮ್ಯಕ್ತ್ವದ ಲಕ್ಷಣ ಏನು? ಸಮ್ಯಕ್ತ್ವದ ಲಕ್ಷಣ 2 ಪ್ರಕಾರ ಹೇಳಿದರು. ಯಾವ್ಯಾವುದು? ಸಮ್ಯಕ್ತ್ವದ ಮೂಲ ಲಕ್ಷಣವಂತೂ ತತ್ವಾರ್ಥ ಶ್ರದ್ಧಾನ. ತತ್ವಾರ್ಥ ಶ್ರದ್ಧಾನ ಅಂತ ಹೇಳಿದ್ರೇನು? ತತ್ವ, ಅದರ ಅರ್ಥ ಮತ್ತು ಅದನ್ನು ಭಾವದಿಂದ ಸ್ವೀಕಾರ ಮಾಡತಕ್ಕಂಥದ್ದು, ಶ್ರದ್ಧಾ ಮಾಡತಕ್ಕಂಥದ್ದು ತತ್ವಾರ್ಥ ಶ್ರದ್ಧಾನ ಇದೆ. ತತ್ವಾರ್ಥ ಶ್ರದ್ಧಾನ ಸಮ್ಯಕ್ತ್ವದ ಲಕ್ಷಣ ಇದೆ. ಆ ತತ್ವಾರ್ಥ ಶ್ರದ್ಧೆಯನ್ನು 2 ಪ್ರಕಾರ ವರ್ಣನೆ ಮಾಡಿದರು. ಯಾವ್ಯಾವುದು? ಒಂದು ಸಾಮಾನ್ಯ ರೂಪ, ಮತ್ತೊಂದು ವಿಶೇಷ ರೂಪ. ಸಾಮಾನ್ಯ ರೂಪದ ತತ್ವಾರ್ಥ ಶ್ರದ್ಧಾನ ಯಾವುದು? ನಾನು ಜೀವ ಇದ್ದೇನೆ, ನಾನು ಜಡ ಅಲ್ಲ. ರಾಗದ್ವೇಷ ವಿಕಾರ ಪರಿಣಾಮಗಳು ನನ್ನ ಸ್ವರೂಪ ಅಲ್ಲ. ನನ್ನ ಸ್ವರೂಪ ದ್ವೀತರಾಗ ಭಾವ ಚೈತನ್ಯ ಸ್ವರೂಪ ಇದೆ. ಈ ಪ್ರಕಾರದ ಶ್ರದ್ಧೆ ಆಗತಕ್ಕಂಥದ್ದು ಸಾಮಾನ್ಯ ರೂಪ ಶ್ರದ್ಧಾ ಇದೆ. ಇದು ತಿರಿಯಂಚ ಮೊದಲುಗೊಂಡು ಎಲ್ಲರಿಗೂ ಕೂಡ, ಎಲ್ಲ ಸಮ್ಯಕ್ ದೃಷ್ಟಿಗಳಿಗೂ ಆಗುತ್ತೆ. ಯಾರಿಗಾಗುತ್ತೆ? ಬನ್ನಿ, ಎಲ್ಲ ಸಮ್ಯಕ್ ದೃಷ್ಟಿಗಳಿಗೂ ಆಗುತ್ತೆ. ಆ ಸಮ್ಯಕ್ ದೃಷ್ಟಿ ಜೀವ ತಿರಿಯಂಚಿರಬಹುದು, ನಾರಕಿ ಇರಬಹುದು, ಯಾವುದೇ ಸ್ಥಿತಿಯಲ್ಲಿರಬಹುದು. ಸಮ್ಯಕ್ ದೃಷ್ಟಿ ಇದ್ರೆ ಆ ಜೀವಕ್ಕೆ ಇಷ್ಟು ಶ್ರದ್ಧೆ ಅಂತೂ ಹಾಗೆ ಆಗುತ್ತೆ. ಏನು? ನಾನು ಜೀವ ಇದ್ದೇನೆ, ನಾನು ಜಡ ಇಲ್ಲ. ಶರೀರಾದಿಗಳು ಜಡ ಇದೆ, ಅದು ನಾನಲ್ಲ. ಮತ್ತು ಮುಂದಕ್ಕೆ ಹೋದರೆ ಸೂಕ್ಷ್ಮದಿಂದ ಯಾವ ರಾಗಾದಿ ಪರಿಣಾಮಗಳಾಗ್ತಿವೆ ಜೀವಕ್ಕೆ, ಈ ರಾಗಾದಿ ಪರಿಣಾಮಗಳು ನಾನಲ್ಲ. ಈ ರಾಗಾದಿ ಪರಿಣಾಮಗಳು ವಿಕಾರ ಭಾವ ಇದೆ. ಇದರಿಂದ ನನಗೆ ಆಕುಲತೆ ಉತ್ಪನ್ನವಾಗುತ್ತೆ. ನನ್ನ ನಿಜ ಸ್ವರೂಪವಂತೂ ಸ್ವಭಾವವಂತೂ ರಾಗದ್ವೇಷ ರಹಿತ ವೀತರಾಗ ಭಾವ ಚೈತನ್ಯ ಸ್ವರೂಪ ಇದೆ. ಈ ಪ್ರಕಾರದ ಶ್ರದ್ಧೆ ಎಲ್ಲ ಸಮ್ಯಕ್ ದೃಷ್ಟಿ ಜೀವಿಗಳಿಗೂ ಆಗುತ್ತೆ. ಅದಕ್ಕೆ ಈ ಶ್ರದ್ಧೆಗೆ ಏನಂತ ಕರೆದ್ರು? ಸಾಮಾನ್ಯ ರೂಪ ಸಮ್ಯಕ್ ದರ್ಶನ ತತ್ವಾರ್ಥ ಶ್ರದ್ಧಾನ ಅಂತ ಕರೆದ್ರು. ಹಾಗಾದರೆ ವಿಶೇಷ ರೂಪ ತತ್ವಾರ್ಥ ಶ್ರದ್ಧಾನ ಯಾವುದು? ಅದು ವಿಶೇಷವಾಗಿ ದೇವ ಮತ್ತು ಮನುಷ್ಯಗತಿಗಳಲ್ಲಿ ಜ್ಞಾನದ ವಿಕಾಸತೆಯುಳ್ಳಂತಹ ಜೀವಕ್ಕೆ ಆಗತಕ್ಕಂಥದ್ದು. ಅಂದ್ರೇನು? ಜೀವ ಯಾವ ಪ್ರಯೋಜನಭೂತ ತತ್ವಗಳನ್ನು ತಿಳಿದುಕೊಳ್ಳೋದ್ರಿಂದ ಜೀವಕ್ಕೆ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗುತ್ತೆ, ಆ ಪ್ರಯೋಜನಭೂತ ತತ್ವಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಶ್ರದ್ಧೆ ಮಾಡ್ತಕ್ಕಂಥದ್ದು ವಿಶೇಷ ರೂಪ ತತ್ವಾರ್ಥ ಶ್ರದ್ಧಾನ.
ಜಗತ್ತಿನಲ್ಲಿ ತತ್ವಗಳಂತೂ ಅನಂತ ಪ್ರಕಾರ ಇದೆ. ಅನಂತ ಪ್ರಕಾರದ ತತ್ವಗಳಲ್ಲಿ ಪ್ರಯೋಜನಭೂತ ತತ್ವಗಳೆಷ್ಟು? ಪ್ರಯೋಜನಭೂತ ತತ್ವ ಅಂದ್ರೇನು? ಜೀವಕ್ಕೆ ಪ್ರಯೋಜನ ಯಾವುದು? ಜೀವದ ಪ್ರಯೋಜನ ಏನು? ಆತ್ಮನ ಪ್ರಯೋಜನ ಸುಖದ ಪ್ರಾಪ್ತಿ ಇದೆ. ಸುಖದ ಪ್ರಾಪ್ತಿ ಆಗಬೇಕಾಗಿದ್ರೆ ಎಷ್ಟು ತತ್ವಗಳನ್ನು ತಿಳಿದುಕೊಳ್ಳೇಬೇಕು, ಅದಕ್ಕೆ ಪ್ರಯೋಜನಭೂತ ತತ್ವ ಅಂತ. ಜೀವಕ್ಕೆ ಸುಖದ ಪ್ರಾಪ್ತಿ ಸಮ್ಯಕ್ತ್ವದಿಂದ ಪ್ರಾರಂಭ ಆಗುತ್ತೆ, ಭೀತರಾಗತೆಯ ಅನುಭವದಿಂದ ಅದು ಸಿದ್ಧಿಸುತ್ತೆ. ಮತ್ತೆ ಆ ಸುಖದ ಪ್ರಾಪ್ತಿ ಆಗಬೇಕಾಗಿದ್ರೆ ಕನಿಷ್ಠ 7 ತತ್ವಗಳನ್ನು ತಿಳಿಯಲೇಬೇಕು. ಆ 7 ತತ್ವಗಳು ಪ್ರಯೋಜನಭೂತ ತತ್ವ. ಯಾವ್ಯಾವ 7 ಪ್ರಯೋಜನಭೂತ ತತ್ವಗಳು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ. ಈ 7 ತತ್ವಗಳನ್ನು ಯಥಾರ್ಥ ರೀತಿಯಿಂದ ಯಾವಾಗ ಸ್ವೀಕಾರ ಮಾಡ್ತಾನೆ, ಆ ಜೀವಕ್ಕೆ ತಾನು ಜಡ ಅಲ್ಲ, ತಾನು ಜೀವ, ಹೀಗೆ ಶ್ರದ್ಧೆ ಆಗುತ್ತೆ. ಹೇಗೆ? ನಾನು ಜೀವ ಅಲ್ಲ ಜಡ ಅಂತ ನಮಗೆ ಶ್ರದ್ಧೆ ಇಲ್ವೋ, ಅಥವಾ ಮಿಥ್ಯಾದೃಷ್ಟಿ ತನ್ನನ್ನು ಜೀವ ಅಂತ ಶ್ರದ್ಧೆ ಮಾಡೋದಿಲ್ವೋ ಅಂತ ಪ್ರಶ್ನೆ ಬರುತ್ತೆ. ಜೀವ ಅಂತ ಶಬ್ದದಿಂದ ಶ್ರದ್ಧೆ ಮಾಡ್ತಾನೆ ನಿಜ, ಆದರೆ ಯಾವುದನ್ನು ಶ್ರದ್ಧೆ ಮಾಡ್ತಾನೆ? ಶರೀರಾದಿಗಳನ್ನು ತಾನು ಜೀವ ಅಂತ ಶ್ರದ್ಧೆ ಮಾಡ್ತಾನೆ. ಆದರೆ ಸಮ್ಯಕ್ ದೃಷ್ಟಿಗೆ ತಾನು ಶರೀರಾದಿಗಳಲ್ಲ. ಯಾಕೆಂದ್ರೆ ಶರೀರಾದಿಗಳು ಯಾವ ತತ್ವದಲ್ಲಿ ಬರ್ತದೆ? ಅಜೀವ ತತ್ವದಲ್ಲಿ. ಮತ್ತೆ ಮುಂದಕ್ಕೆ ಹೋದ್ರೆ ಸಮ್ಯಕ್ ದೃಷ್ಟಿಗೆ ಈ ರಾಗಾದಿಗಳು ಯಾರವು ಅಂತ ಅನ್ಸುತ್ತೆ? ತನ್ನದ ಅಲ್ಲ ಅನ್ಸುತ್ತೆ. ಯಾವ ರಾಗಾದಿ ಪರಿಣಾಮಗಳು ಮಿಥ್ಯಾದೃಷ್ಟಿ ಜೀವಕ್ಕೆ ತನ್ನದು ಹೀಗೆ ಅನ್ಸುತ್ತೆ, ತನ್ನ ಭಾವ ಅನ್ಸುತ್ತೆ, ಅದೇ ರಾಗಾದಿ ಪರಿಣಾಮಗಳು ಸಮ್ಯಕ್ ದೃಷ್ಟಿಗೆ ತನ್ನದಲ್ಲ ಅನ್ಸುತ್ತೆ. ಕಾರಣ ಏನು? ರಾಗಾದಿ ಪರಿಣಾಮಗಳು ಯಾವ ತತ್ವ ಇದೆ? ಆಶ್ರವ ತತ್ವ. ರಾಗಾದಿ ಪರಿಣಾಮಗಳು ಆಶ್ರವ ತತ್ವ ಇದೆ. ಜೀವದಲ್ಲಿ ಉತ್ಪನ್ನವಾಗುತ್ತೆ ನಿಜ, ಜೀವದ್ರವ್ಯದಲ್ಲಿ ಇಲ್ಲ. ಶಕ್ತಿರೂಪ ಜೀವದ್ರವ್ಯದಲ್ಲಿ ರಾಗದ್ವೇಷಾದಿ ಪರಿಣಾಮಗಳಿಲ್ಲ. ಜೀವದ್ರವ್ಯದ ಒಂದು ಸಮಯದ ಅವಸ್ಥಾದಲ್ಲಿ ಪರ್ಯಾಯದಲ್ಲಿ ರಾಗದ್ವೇಷಾದಿಗಳಿವೆ ಅಷ್ಟೇ. ಆ ಪರ್ಯಾಯದ ದೃಷ್ಟಿದೋಷದಿಂದ ಪರ್ಯಾಯದಲ್ಲಿ ಉತ್ಪನ್ನವಾಗತಕ್ಕಂತಹ ಷಟ್ಕಾರಕ ಶಕ್ತಿಗಳ ಕಾರಣದಿಂದ ಆ ರಾಗದ್ವೇಷಾದಿ ಪರಿಣಾಮ ಇದೆಯೇ ವಿನಃ ಪರ್ಯಾಯದಲ್ಲಿ ರಾಗದ್ವೇಷ ಇರೋವಾಗ ಸಹಿತ ಶುದ್ಧ ದ್ರವ್ಯದಲ್ಲಿ ರಾಗದ್ವೇಷ ಪರಿಣಾಮ ಇಲ್ಲ. ಶಕ್ತಿರೂಪ ದ್ರವ್ಯವನ್ನ ರಾಗದ್ವೇಷ ಪರಿಣಾಮ ಪ್ರವೇಶ ಮಾಡಿಯೇ ಇಲ್ಲ. ಯಾರಿಗೆ ಪ್ರವೇಶ ಮಾಡಿಲ್ಲ? ಅರಹಂತರಿಗೋ ಸಿದ್ಧರಿಗೋ. ಯಾವುದೇ ಜೀವಕ್ಕೆ 4 ಗತಿಯಲ್ಲಿರ್ತಕ್ಕಂತಹ ಈ ವಿಶ್ವದಲ್ಲಿರ್ತಕ್ಕಂತಹ ಅನಂತ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜೀವದ ಯಾವ ಶಕ್ತಿರೂಪ ಜೀವ ದ್ರವ್ಯ ಇದೆ ಅದರಲ್ಲಿ ರಾಗದ್ವೇಷ ಪರಿಣಾಮಗಳ ಪ್ರವೇಶ ಇಲ್ಲ. ಕೇವಲ ಪರ್ಯಾಯದಲ್ಲಿ ಅಂದ್ರೆ ಅವಸ್ಥಾದಲ್ಲಿ ಅವಸ್ಥಾದೋಷದಿಂದ ರಾಗದ್ವೇಷಗಳು ಉತ್ಪನ್ನ ಆಗ್ತಿರ್ತವೆ, ಅದೇ ಅವಸ್ಥಾದಲ್ಲಿ ಲಯವಾಗ್ತಿರ್ತವೆ. ಮತ್ತೆ ಮತ್ತೊಂದು ಪರ್ಯಾಯದಲ್ಲಿ ಪುನಃ ರಾಗದ್ವೇಷ ಉತ್ಪನ್ನವಾಗುತ್ತೆ, ಪುನಃ ಲಯವಾಗುತ್ತೆ. ಆದ್ರಿಂದ ಈ ರಾಗದ್ವೇಷ ಪರಿಣಾಮಗಳು ಜೀವದ್ರವ್ಯದ ಪರ್ಯಾಯದಲ್ಲಿ ಉತ್ಪನ್ನವಾದರೂ ಕೂಡ ಜೀವದ್ರವ್ಯದ ಸ್ವಭಾವ ಅಲ್ಲದ ಕಾರಣ ಅದನ್ನ ಜೀವದ ಖಾತೆಗೆ ಹಾಕೋಕ್ ಬರಲ್ಲ. ಜೀವ ತತ್ವದೊಳಗೆ ರಾಗದ್ವೇಷವನ್ನು ಸೇರ್ಸಕ್ ಬರೋದಿಲ್ಲ. ಯಾಕೆ ಬರೋದಿಲ್ಲ? ರಾಗದ್ವೇಷಗಳು ಜೀವದ ಸ್ವಭಾವ ಅಲ್ಲ. ರಾಗದ್ವೇಷಗಳು ಜೀವದ ಸ್ವಭಾವ ಅಲ್ಲ. ಆದ್ರಿಂದ ಜೀವ ತತ್ವದಲ್ಲಿ ರಾಗದ್ವೇಷವನ್ನು ಸಮಾವೇಶ ಮಾಡಕ್ ಬರೋದಿಲ್ಲ. ಹೋಗ್ಲಿ ಬಿಡಿ, ಜೀವ ತತ್ವ ಬಿಟ್ರೆ ಇನ್ನೊಂದು ತತ್ವ ಯಾವ್ದಿದೆ? ಅಜೀವ ತತ್ವ ಇದೆ. ಅಜೀವ ತತ್ವಕ್ಕಾದರೂ ಈ ರಾಗದ್ವೇಷ ಸೇರಿಸೋಣ ಅಂತ ಹೇಳಿದ್ರೆ ಅಜೀವ ತತ್ವದಲ್ಲಿ ರಾಗದ್ವೇಷಗಳಾಗೋದೇ ಇಲ್ಲ. ಜಡಕ್ಕೆ ರಾಗದ್ವೇಷ ಆಗೋದೇ ಇಲ್ಲ. ಸೊ ಅಜೀವ ತತ್ವದಲ್ಲೂ ಹಾಕಕ್ ಬರಲ್ಲ. ಜೀವ ತತ್ವದಲ್ಲಿ ಸಮಾವೇಶ ಮಾಡೋಣ, ಪರ್ಯಾಯದಲ್ಲಿ ಉತ್ಪನ್ನವಾಗುತ್ತಲ್ಲ ಅಂದ್ರೆ ಜೀವದ ಒರಿಜಿನಲ್ ಮೂಲ ಸ್ವಭಾವದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ವಿಧಿ ಇಲ್ಲದೆ ಇನ್ನೊಂದು ತತ್ವ ಹೇಳಬೇಕಾಗಿ ಬಂತು. ದಟ್ ಈಸ್ ಆಶ್ರವ ತತ್ವ. ಸೊ ಆಶ್ರವ ತತ್ವ ಏನ್ ಹೇಳುತ್ತೆ? ಆಶ್ರವ ತತ್ವ ಯಾವುದಕ್ಕೆ ಹೇಳ್ತಾರೆ? ಶುಭ ಅಶುಭ ಭಾವಗಳ ಉತ್ಪತ್ತಿಗೆ ಆಶ್ರವ ತತ್ವ ಅಂತ. ಈ ಶುಭಾಶುಭ ಭಾವಗಳ ಉತ್ಪತ್ತಿ ಆಶ್ರವ ತತ್ವ ಇದೆ. ಆ ಆಶ್ರವ ತತ್ವದಲ್ಲಿ
ಅಶುಭಾಸ್ತ್ರವನ್ನಂತೂ ಎಲ್ಲ ಜೀವಿಗಳು ನಿಷೇಧ ಮಾಡ್ತಾರೆ. ಆದರೆ ಕೆಲವರಿಗೆ ಈ ಶುಭಾಸ್ತ್ರವ ಪರಿಣಾಮದಲ್ಲಿ ಇದು ಧರ್ಮ ಇದೆ ಈ ಪ್ರಕಾರದ ಶ್ರದ್ಧಾ ಉತ್ಪನ್ನವಾಗುತ್ತೆ. ಆದರೆ ಆಶ್ರವ ತತ್ವ ವಿಕಾರ ರೂಪ ಪರಿಣಾಮ ಇರೋದ್ರಿಂದ ಆಶ್ರವ ತತ್ವದಲ್ಲಿ ಯಾವುದೇ ಧರ್ಮ ಇರೋದಕ್ಕೆ ಸಾಧ್ಯ ಇಲ್ಲ. ಧರ್ಮ ಆಶ್ರವ ರಹಿತ ಶುದ್ಧದಲ್ಲಿ ಧರ್ಮದ ಪ್ರಾಪ್ತಿ ಸಿದ್ಧಿಯಾಗುತ್ತೆ. ಆಶ್ರವ ತತ್ವದಲ್ಲಿ ಧರ್ಮ ಇಲ್ಲ. ಈ ಸಂಸಾರದಲ್ಲಿರ್ತಕ್ಕಂತಹ ಜಗತ್ನಲ್ಲಿರ್ತಕ್ಕಂತಹ ಬಹಿರಂಗದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಪ್ರತಿ ಸಮಯ ಶುಭಾಶುಭ ಪರಿಣಾಮಗಳು ಆಗ್ತಾನೆ ಇರ್ತವೆ. ಯಾಕೆಂದ್ರೆ ಈ ಪರಿಣಾಮಗಳು ಅಂತರ್ಮುಹೂರ್ತಕ್ಕೊಮ್ಮೆ ಯಾವುದು ನಿಲ್ಲೋದೇ ಇಲ್ಲ. ಒಂದ್ ಸ್ವಲ್ಪ ಹೊತ್ತು ಶುಭ ಇರಬಹುದು, ಮತ್ತೊಂದು ಸ್ವಲ್ಪ ಹೊತ್ತು ಅಶುಭ ಇರಬಹುದು. ಈ ಶುಭಾಶುಭ ಭಾವಗಳು ಆಗ್ತಾನೇ ಇರ್ತವೆ. ಅಶುಭದಲ್ಲಿ ಬರ್ತದೆ, ಪಂಚೇಂದ್ರಿಯ ವಿಷಯ ಭೋಗಾದಿಗಳನ್ನು ಮಾಡ್ತದೆ, ಅದು ಸ್ವಲ್ಪ ಭಯ ಆಗುತ್ತೆ, ಏನಪ್ಪ ಇಷ್ಟು ಪಾಪದಲ್ಲೇ ನಿಂತಲ್ಲ ಅಂತ. ಮತ್ತೆ ಶುಭ ತತ್ವಕ್ಕೆ ಬರ್ತಾನೆ, ಪೂಜೆ ಪುನಸ್ಕಾರ ದಾನ ಮಾಡ್ತಾನೆ, ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ಆದರೆ ಹೆಚ್ಚೊತ್ತು ಅಲ್ಲೂ ನಿಲ್ಲುವುದಿಲ್ಲ, ಮತ್ತೆ ಪುನಃ ಜಂಪ್ ಆಗುತ್ತೆ. ಶುಭದಿಂದ ಅಶುಭಕ್ಕೆ, ಅಶುಭದಿಂದ ಶುಭಕ್ಕೆ. ಈ ಪ್ರಕಾರ ಶುಭಾಶುಭ ಭಾವಗಳಲ್ಲಿ ಏನು ಈ ಜೀವ ವಿಹರಿಸ್ತಾ ಇದೆ, ಈ ಎರಡೂ ಕೂಡ ಆತ್ಮನ ಮೂಲ ಸ್ವಭಾವ ಅಲ್ಲ. ಆದ್ರಿಂದ ಈ ಶುಭಾಶುಭ ಭಾವಗಳನ್ನ ಆಶ್ರವ ತತ್ವದಲ್ಲಿ ಆಚಾರ್ಯರು ಸಮಾವೇಶ ಮಾಡಿದರು. ಮತ್ತು ಯಾವ ಶುಭಾಶುಭ ಭಾವಗಳಲ್ಲಿ ಮಗ್ನತೆ ಇದೆ ಅದು ಬಂಧ ತತ್ವ. ಸೊ ಆಶ್ರವ ಮತ್ತು ಬಂಧ ತತ್ವ ಸುಖರೂಪ ಇದೆಯೋ ದುಃಖರೂಪ ಇದೆಯೋ? ದುಃಖರೂಪ ಇದೆ. ದುಃಖರೂಪ ಇರೋದ್ರಿಂದ ಬಿಡಲು ಯೋಗ್ಯ ಇದೆಯೋ ಹಿಡಿಯಲು ಯೋಗ್ಯ ಇದೆಯೋ? ಬಿಡಲು ಯೋಗ್ಯ ಇದೆ. ಆಶ್ರವ ಮತ್ತು ಬಂಧ ತತ್ವಗಳು ದುಃಖರೂಪ ಇರೋದ್ರಿಂದ ಬಿಡಲು ಯೋಗ್ಯ ಇದೆ, ಹಿಡಿಯಲು ಯೋಗ್ಯ ಇಲ್ಲ. ಹಾಗಾದ್ರೆ ಅಜೀವ ತತ್ವ ಬಿಡಲು ಯೋಗ್ಯವೋ ಹಿಡಿಯಲು ಯೋಗ್ಯವೋ? ಅಜೀವ ತತ್ವ ಬಿಡಲು ಯೋಗ್ಯವೋ ಹಿಡಿಯಲು ಯೋಗ್ಯವೋ ಅಂತ ಪ್ರಶ್ನೆ. ಅಜೀವ ತತ್ವ ಸ್ವತಂತ್ರ ದ್ರವ್ಯ ಇದೆ. ಹಿಡಿಯಕ್ಕೆ ಬಿಡಕ್ಕೆ ನೀವ್ಯಾರು? ಹಿಡಿಯೋದು ಬಿಡೋದು ಯಾವಾಗ ಬರುತ್ತೆ? ನಮ್ಮ ಅಧೀನದಲ್ಲಿದ್ರೆ ಹಿಡಿಯೋದು ಬಿಡೋದು ಇದೆ. ಜೀವದ್ರವ್ಯವನ್ನು ಬಿಟ್ಟು ಮಿಕ್ಕ ಅನೇಕ ಜೀವದ್ರವ್ಯಗಳಿವೆ. ಪುದ್ಗಲ ದ್ರವ್ಯ ಇದೆ, ಧರ್ಮದ್ರವ್ಯ ಇದೆ, ಅಧರ್ಮ ದ್ರವ್ಯ ಇದೆ, ಆಕಾಶ ದ್ರವ್ಯ ಇದೆ, ಕಾಲದ್ರವ್ಯ ಇದೆ. ಇವು 5 ಅಜೀವ ದ್ರವ್ಯಗಳಿವೆ. ಈ ಅಜೀವ ದ್ರವ್ಯಗಳು ಸ್ವತಂತ್ರ ದ್ರವ್ಯಗಳಿವೆ, ಪರಿಪೂರ್ಣ ದ್ರವ್ಯಗಳಿವೆ. ಪ್ರತಿಯೊಂದರಲ್ಲೂ ಅನಂತಾನಂತ ಗುಣಗಳಿವೆ. ತಮ್ಮ ತಮ್ಮ ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಸ್ವಯಂ ಪರಿಣಮಿಸ್ತವೆ. ಅದನ್ನು ಹಿಡ್ಕೋತೀನಿ ಬಿಡ್ತೀನಿ ಈ ಸಾಮರ್ಥ್ಯ ಜೀವದ್ರವ್ಯಕ್ಕೆ ಇಲ್ಲವೇ ಇಲ್ಲ. ಜೀವದ್ರವ್ಯ ಹೇಗೆ ಪರಿಪೂರ್ಣ ದ್ರವ್ಯವೋ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಸ್ವಯಂ ಪರಿಣಮಿಸುತ್ತೋ, ಹಾಗೆ ಮಿಕ್ಕ ಪುದ್ಗಲ ಧರ್ಮ ಅಧರ್ಮ ಅವು ಸ್ವತಂತ್ರ ದ್ರವ್ಯಗಳಿವೆ, ತಮ್ಮ ತಮ್ಮ ಶಕ್ತಿಯಲ್ಲಿ ಪರಿಪೂರ್ಣ ಇವೆ. ಅವಕ್ಕೂ ಕೂಡ ಅವು ಎಲ್ಲವೂ ಸ್ವಭಾವದಿಂದ ಶುದ್ಧ ಇವೆ. ಸ್ವಭಾವದಿಂದ ಆ ದ್ರವ್ಯಗಳಲ್ಲೂ ಕೂಡ ಪಾರಿಣಾಮಿಕ ಭಾವ ಇದೆ. ಹೇಗೆ ಜೀವದ್ರವ್ಯದಲ್ಲಿ ಪಾರಿಣಾಮಿಕ ಭಾವ ಶಕ್ತಿ ರೂಪ ಇದೆ, ಹಾಗೆ ಧರ್ಮ ಅಧರ್ಮ ಆಕಾಶ ಕಾಲ ಮತ್ತು ಪುದ್ಗಲ ದ್ರವ್ಯದಲ್ಲೂ ಕೂಡ ಶುದ್ಧ ಅವಸ್ಥಾದಲ್ಲಿ ಮತ್ತೆ ಶಕ್ತಿ ರೂಪದಿಂದ ಪಾರಿಣಾಮಿಕ ಭಾವ ಇದೆ. ಬರೇ ಜೀವದ್ರವ್ಯದ ಪಾರಿಣಾಮಿಕ ಭಾವ ಚೈತನ್ಯ ಸ್ವರೂಪ ಇದೆ, ಆದರೆ ಅವುಗಳದು ಜಡ ಸ್ವರೂಪ ಇದೆ. ಇಷ್ಟೇ ವ್ಯತ್ಯಾಸ ಇದೆ ವಿನಃ ತಮ್ಮ ಸ್ವರೂಪದಲ್ಲಿ ಅವು ಸ್ವತಂತ್ರ ಇವೆ, ಪರಿಪೂರ್ಣ ಇವೆ. ಅದನ್ನ ಹಿಡ್ಕೋತೀನಿ ಬಿಡ್ತೀನಿ ಇದು ಜೀವದ್ರವ್ಯದ ಅಂಕೆಗೆ ಎಲ್ಲೆಗೆ ಬರೋದೇ ಇಲ್ಲ. ಅದು ಆದ್ರಿಂದ ಅದು ಹಿಡಿಯಲು ಯೋಗ್ಯ ಬಿಡಲು ಯೋಗ್ಯ ಈ ಪ್ರಶ್ನೆನೇ ಉತ್ಪನ್ನವಾಗೋಲ್ಲ. ಆದರೆ ತಿಳಿಯಲು ಯೋಗ್ಯ ಇದೆ. ಹಾಗೆ ಜ್ಞಾನಕ್ಕೆ ತಿಳಿಯುವ ಶಕ್ತಿ ಇದೆ. ಎಲ್ಲ ದ್ರವ್ಯಗಳು ಇವೆ ಜಗತ್ತಿನಲ್ಲಿ, ತಿಳಿಯೋಕೆ ಯೋಗ್ಯ ಇದೆ. ಆದ್ರೆ ಅಜ್ಞಾನಿ ಜೀವ ಏನ್ ಮಾಡ್ತಾನೆ? ಕೆಲವು ಪುದ್ಗಲ ದ್ರವ್ಯವನ್ನ ಹಿಡ್ಕೊಳಕ್ ಯೋಗ್ಯ ಅಂತಾನೆ, ಕೆಲವು ಪುದ್ಗಲ ದ್ರವ್ಯವನ್ನ ಬಿಡಕ್ ಯೋಗ್ಯ ಅಂತಾನೆ. ಯಾವುದು ತನ್ನ ಪಂಚೇಂದ್ರಿಯ ವಿಷಯ ಭೋಗಕ್ಕೆ ನಿಮಿತ್ತ ರೂಪದಲ್ಲಿ ಅನುಕೂಲ ಅಂತ ಅನ್ಸುತ್ತೆ ಅವುಗಳನ್ನೆಲ್ಲ ಹಿಡ್ಕೊಳ್ಳೋದು ಯೋಗ್ಯ ಅಂತ ತಿಳ್ಕೊತಾರೆ. ಮತ್ತೆ ಯಾವ್ದು ಅದಕ್ಕೆ ಪ್ರತಿಕೂಲವಾಗಿ ಪರಿಣಮಿಸುತ್ತೆ ಅದನ್ನ ಬಿಡಲು ಯೋಗ್ಯ ಅಂತ ತಿಳ್ಕೊತಾನೆ. ಆದ್ರೆ ಹಿಡ್ಕೊಳ್ಳೋದು ಬಿಡಲು ಯೋಗ್ಯ ಅಜೀವ ದ್ರವ್ಯದಲ್ಲಿ ಇಲ್ಲವೇ ಇಲ್ಲ. ಅಜೀವ ದ್ರವ್ಯ ಎಲ್ಲ ಏನಿದೆ? ತಿಳಿಯಲು ಯೋಗ್ಯ ಇದೆ. ಈಗ ಯಾರೋ ನಮ್ಮನ್ನು ಬೈದ್ರು, ಅದು ಯಾತಕ್ಕೆ ಯೋಗ್ಯ ಇದೆ? ತಿಳಿಯಕ್ಕೆ ಯೋಗ್ಯ ಇದೆ. ಬೈಯೋದು ಯಾವ ಶಬ್ದ? ಭಾಷಾ ವರ್ಗಣ ಪರಮಾಣು ಇದೆ, ಭಾಷಾ ವರ್ಗಣ ಪರಮಾಣು ಇದೆ. ಪುದ್ಗಲ ಅಜೀವ ದ್ರವ್ಯ ಇದೆ. ಯಾತಕ್ಕೆ ಯೋಗ್ಯ ಇದೆ? ಅದು ತಿಳಿಯೋಕೆ ಯೋಗ್ಯ ಇದೆ. ಅದನ್ನ ನಾವೇನ್ ಮಾಡ್ತೀವಿ? ಅದನ್ನ ಬಿಡಲು ಯೋಗ್ಯ ಅಂತ ತಿಳ್ಕೊತೀವಿ. ಸಿಟ್ಟು ಬರುತ್ತೆ ಅವನ ಮೇಲೆ. ಅದೇ ಸ್ಥಾನದಲ್ಲಿ ಯಾರಾದ್ರೂ ಒಬ್ರು ಹೊಗಳಿದ್ರು, ಅವಾಗೇನ್ ತಿಳ್ಕೊತೀವಿ? ಅದು ಹಿಡಿಯಲು ಯೋಗ್ಯವೋ ಬಿಡಲು ಯೋಗ್ಯವೋ? ಹಿಡಿಯಲು ಯೋಗ್ಯ. ಆದ್ರೆ ವಾಸ್ತವಿಕವಾಗಿ ಏನಿದೆ?
ತಿಳಿಯಲು ಯೋಗ್ಯ ಇದೆ. ಅದಕ್ಕೆ ಜ್ಞಾನಿಗಳು ಒಬ್ಬ ಬೈಲಿ ಇನ್ನೊಬ್ಬ ಹೊಗಳಿ ಸಮಚಿತ್ತದಿಂದ ಇರ್ತಾರೆ, ಜ್ಞಾತಾದೃಷ್ಟ ಇರ್ತಾರೆ. ಬೈಯುವುದ ನಿಮಿತ್ತ ನನ್ನ ಪೂರ್ವಕೃತ ಪಾಪಕರ್ಮದ ಉದಯ ಇದೆ ಅಂತ ಜ್ಞಾತಾದೃಷ್ಟ ಆಗಿಬಿಡ್ತಾರೆ. ಅದರಿಂದ ಹೊಸದಾಗಿ ಅವರಿಗೆ ಕಷಾಯ ಪರಿಣಾಮಗಳೇ ಆಗೋದಿಲ್ಲ, ಅದು ಶುಭವೂ ಆಗೋದಿಲ್ಲ. ಹೊಗಳಿಕೆ ಸಂಬಂಧ ಆಗಿದ್ದಿದ್ರೆ ಶುಭ ಆಗ್ತಿತ್ತೋ ಏನೋ, ಆದ್ರೆ ಅದು ಆಗೋದಿಲ್ಲ, ಇದೂ ಆಗೋದಿಲ್ಲ. ಆದ್ರಿಂದ ಅವರಿಗೆ ಮುಂದಿನ ಬಂಧ ಇಲ್ಲವೇ ಇಲ್ಲ ಸಮ್ಯಕ್ ದೃಷ್ಟಿಗೆ. ಈ ಪ್ರಕಾರ ಇದೆ. ಆದ್ರಿಂದ ಅಜೀವ ತತ್ವ ತಿಳಿಯಲು ಯೋಗ್ಯ ಇದೆ. ದುಡ್ಡು ಹಿಡಿಯಲು ಯೋಗ್ಯವೋ ಬಿಡಲು ಯೋಗ್ಯವೋ? ತಿಳಿಯಲು ಯೋಗ್ಯ. ಆದ್ರೆ ಜೀವ ಹೇಗೆ ಶ್ರದ್ಧೆ ಮಾಡುತ್ತೆ ಅದನ್ನ? ಅಕೌಂಟ್ ಜಬರ್ದಸ್ತಾಗಿ ಹಿಡ್ಕೊಳಕ್ಕೆ ಯೋಗ್ಯ ಅಂತ ಶ್ರದ್ಧೆ ಮಾಡ್ತಾನೆ. ಈ ಶ್ರದ್ಧಾ ಮಿಥ್ಯಾದರ್ಶನ್ ಇದೆ. ಎಲ್ಲಿ ಈ ಮಿಥ್ಯಾ ಶ್ರದ್ಧಾ ಇದೆ ಅಲ್ಲಿ ನಿಯಮದಿಂದ ಅನಂತಾನುಬಂಧಿ ಕಷಾಯಗಳ ಉತ್ಪತ್ತಿ ಆಗೇ ಆಗುತ್ತೆ. ಜೀವಕ್ಕೆ ಅನಂತ ಭವ ಕಟ್ಟಿಟ್ಟ ಬುತ್ತಿ. ಈ ಮಿಥ್ಯಾ ಶ್ರದ್ಧಾ ಎಲ್ಲಿ ತನಕ ಜೀವ ತನ್ನ ಅನುಭವದಲ್ಲಿ ಬಿಟ್ಟುಕೊಡೋದಿಲ್ಲ ಅಲ್ಲಿ ತನಕ ಜೀವಕ್ಕೆ ಮೋಕ್ಷ ಮಾರ್ಗದ ಪ್ರಾಪ್ತಿ. ಇಲ್ಲಿ ಹೇಳಿದ್ರಲ್ಲ, ಯಥಾಶಕ್ತಿ ರತ್ನತ್ರಯವನ್ನ ಶ್ರಾವಕನೂ ಕೂಡ ಪಾಲಿಸಬೇಕು ಅಂತ ಪುರುಷಾರ್ಥ ಸಿದ್ಧಿಪಾಯ ಗ್ರಂಥದಲ್ಲಿ ಅದು ಸಿದ್ಧಿಸೋದಿಲ್ಲ. ಯಥಾಶಕ್ತಿ ಸಿದ್ಧಿಸೋದು ಯಾವಾಗ? ತತ್ವಾರ್ಥ ಶ್ರದ್ಧಾನದಿಂದ ಹಿಡಿಯಲು ಯೋಗ್ಯ ಯಾವುದು, ಬಿಡಲು ಯೋಗ್ಯ ಯಾವುದು, ತಿಳಿಯಲು ಯೋಗ್ಯ ಯಾವುದು, ಇದನ್ನು ನಿರ್ಣಯ ಮಾಡಿದಾಗಲೇನೆ ಪ್ರಾಪ್ತಿಯಾಗ್ತದೆ. ಸೊ ನೋಡ್ರಿ, ಸುಲಭವಾಗಿ ಹೇಳ್ಬಿಡ್ತೀವಿ ಜೀವ ಅಜೀವ ಆಶ್ರವ ಬಂಧ ಸಂಬರ ನಿರ್ಧಾರ ಮೋಕ್ಷ ಅಂತ. ಸ್ವಲ್ಪ ಆಳಕ್ಕೆ ಹೋದ್ರೆ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ನಮ್ಗೆಲ್ಲ ಗೊತ್ತಿಲ್ವೇ ಇದೆಲ್ಲ ಅಂತ. ಸ್ವಲ್ಪಕ್ಕೆ ಹೋದ್ರೆ ಅಜೀವ ತತ್ವ ಜೀವ ತತ್ವ ಅಂತ ಶ್ರದ್ಧೆ ಮಾಡ್ತೀವಿ, ಶರೀರವನ್ನು ನಾನು ಅಂತ ಶ್ರದ್ಧೆ ಮಾಡ್ತೀವಿ. ಶರೀರ ಅಜೀವ ತತ್ವ ಇದೆ, ಅಜೀವ ತತ್ವ ತಿಳಿಯಲು ಯೋಗ್ಯ ಇದೆ. ಇನ್ನೂ ಮುಂದಕ್ಕೆ ಹೋದ್ರೆ ಶುಭಾಶುಭ ಭಾವಗಳಲ್ಲಿ ಹಿಡಿಯೋಕೆ ಯೋಗ್ಯ ಯಾವುದು, ಬಿಡೋಕೆ ಯೋಗ್ಯ ಯಾವುದು ಅಂತ ಕೇಳಿದ್ರೆ ಶುಭ ಭಾವ ಹಿಡಿಯೋಕೆ ಯೋಗ್ಯ ಅಂತಲೋ ಅಶುಭ ಭಾವ ಬಿಡೋಕೆ ಯೋಗ್ಯ ಅಂತಲೂ ಬಾಯಲ್ಲಿ ಹೇಳ್ತೀವಿ. ವ್ಯವಹಾರದಲ್ಲಿ ಬಾಯಲ್ಲಿ ಹೇಳ್ತೀವಿ, ಮಾಡೋದೇನು ಅಜ್ಞಾನಿ ಮಿಥ್ಯಾದೃಷ್ಟಿ. ಬಾಯಲ್ಲಿ ಹೇಳ್ತಾನೆ ಶುಭ ಭಾವ ಹಿಡಿಯಲು ಯೋಗ್ಯ, ಅಶುಭ ಭಾವ ಬಿಡಲು ಯೋಗ್ಯ ಅಂತ. ಅದ್ರ ಒಳಗಡೆ ಅಭಿಪ್ರಾಯದಲ್ಲಿ ಅಶುಭ ಭಾವ ಹಿಡಿಯಲು ಯೋಗ್ಯ, ಅಶುಭ ಪ್ರಾಪ್ತಿ ಮಾಡ್ಕೊಡೋ ಕಾರಣದಿಂದ ಶುಭವನ್ನು ಹಿಡಿಯಲು ಯೋಗ್ಯ ಅಂತ ತಿಳ್ಕೊಂಡಿದ್ದಾನೆ. ಈಗ ಎಷ್ಟೋ ಜನ ನೋಂಪಿ ಇತ್ಯಾದಿಗಳನ್ನು ಆಚರಿಸ್ತಾರಲ್ಲ, ಸಮ್ಯಕ್ ದೃಷ್ಟಿನೂ ಆಚರಿಸ್ತಾನೆ, ವಿಚಾರ ಬೇರೆ. ಸಮ್ಯಕ್ ದೃಷ್ಟಿ ಯಾವ ಶ್ರದ್ಧಾದಿಂದ ನೋಂಪಿ ಆಚರಿಸ್ತಾನೆ, ಮಿಥ್ಯಾ ದೃಷ್ಟಿ ಯಾವ ಶ್ರದ್ಧಾದಿಂದ ನೋಂಪಿ ಆಚರಿಸ್ತಾನೆ, ವಿಚಾರ ಮಾಡೋದಿದೆ. ಮಿಥ್ಯಾ ದೃಷ್ಟಿ ಯಾವ ಅಪೇಕ್ಷೆಯಿಂದ ಮಾಡ್ತಾನೆ ನೋಂಪಿ ಆಚರಣೆಯನ್ನ? ಹೇ ಶಾಸ್ತ್ರದಲ್ಲಿ ಬರೆದರೆ ಇಲ್ಲಿ ಈ ನೋಂಪಿ ಆಚರಿಸಿದ್ರೆ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಹೋಗಿ ಇಷ್ಟು ಸುಖವನ್ನು ಅನುಭವಿಸಬಹುದು, ಇಷ್ಟು ಧನಕನಕಾದಿ ವಸ್ತುಗಳಿಗೆ ಅಧಿಪತಿಯಾಗಬಹುದು, ಇಷ್ಟು ಕಾಲ ಭೋಗಿಸಬಹುದು ಅಂತ. ಅಲ್ಲಿ ಭೋಗ ಮಾಡ್ತಕ್ಕಂಥದ್ದು ಶುಭ ಪರಿಣಾಮ ಇದೆಯೋ ಭೋಗ ಶುಭವೋ ಅಶುಭವೋ? ಭೋಗ ನೋಡ್ರಿ, ಅವ್ರು ಅಶುಭ ಅಂತಾರೆ. ಶುಭನೋ ಅಶುಭ ಅನ್ನೋದ್ರಿ, ಭೋಗ ಭೋಗ ಅಶುಭ ಇದೆ. ಭೋಗದ ತ್ಯಾಗ ವ್ರತ ಇದೆ, ಶುಭ ಇದೆ. ಅದು ಈಗ ಉಪವಾಸ ಮಾಡ್ತೇರಿ, ಅದೇ ಭೋಗವನ್ನು ತ್ಯಾಗ ಮಾಡ್ತೇರಿ, ಪಂಚೇಂದ್ರಿಯ ವಿಷಯ ಭೋಗಗಳ ವರ್ಧಿತ ಆಗ್ತದೆ. ಸೊ ಉಪವಾಸ ಮಾಡೋದ್ರಿಂದ ಪಂಚೇಂದ್ರಿಯ ವಿಷಯ ಭೋಗಗಳ ವರ್ಧಿತ ಮಾಡೋದ್ರಿಂದ ಜೀವಕ್ಕೆ ಏನು ಬಂಧ ಆಗುತ್ತೆ? ಪುಣ್ಯ ಬಂಧವಾಗುತ್ತೋ ಪಾಪ ಬಂಧವಾಗುತ್ತೋ? ಪುಣ್ಯ ಬಂಧ ಆಗುತ್ತೆ. ಸೊ ಭೋಗಗಳ ವರ್ಧಿತದಿಂದ ಪುಣ್ಯ ಬಂಧ ಆಗೋದಾದ್ರೆ ಭೋಗಗಳ ಗ್ರಹಣದಿಂದ ಏನು ಬಂಧ ಆಗುತ್ತೆ? ಪಾಪ ಬಂಧವಾಗುತ್ತೆ. ಸೊ ಸ್ವರ್ಗಲೋಕದಲ್ಲಿ ಇಂತಹ ಸ್ವರ್ಗಕ್ಕೆ ಹೋಗಿ ಅಷ್ಟು ಭೋಗ ಭೋಗಿಸ್ಬೇಕು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಪಾಪ ಮಾಡ್ಬೇಕು ಅಂತಿದೆಯೋ ಪುಣ್ಯ ಮಾಡ್ಬೇಕು ಅಂತಿದೆ? ಪಾಪ ಮಾಡ್ಬೇಕು ಅಂತಿದೆ. ಭೋಗ ಪಾಪ ತಾವೇ ಇದೆ. ಅದರ ಪ್ರಾಪ್ತಿ ನಿಮಿತ್ತ ಯಾವ್ದಾಗತ್ತೆ? ಭೋಗ ಸಾಮಗ್ರಿ ಬರೋದು ಯಾವುದರಿಂದ? ಪುಣ್ಯದ ಉದಯದ ನಿಮಿತ್ತದಿಂದ. ಹೌದು ತಾನೆ? ಸೊ ಇಲ್ಲ, ಅವನು ನೋಂಪಿ ಪುಣ್ಯ ಮಾಡ್ತಾ ಇದ್ದಾನೆ ನಿಜ, ಅವನ ಉದ್ದೇಶದಲ್ಲಿ ಏನಿದೆ? ಅಲ್ಲಿ ಭೋಗ ಮಾಡೋಕ್ಕೋಸ್ಕರ ಇದೆ. ಸೊ ಅಲ್ಲಿ ಪಾಪ ಮಾಡೋಕ್ಕೋಸ್ಕರ ಇಲ್ಲಿ ಪುಣ್ಯ ಮಾಡ್ತಾ ಇದ್ದಾನೆ. ಅಂದ್ರೆ ಅಭಿಪ್ರಾಯದಲ್ಲಿ ಪಾಪದ ತೂಕ ಹೆಚ್ಚು, ಪುಣ್ಯದ ತೂಕ ಹೆಚ್ಚು. ಅಲ್ಲಿ ಭೋಗಸಕ್ಕೆ ಇಲ್ಲಿ ಪುಣ್ಯ ಮಾಡ್ತಾ ಇದ್ದಾನೆ. ಸಪೋಸ್ ಅಲ್ಲಿ ಭೋಗ ಇರ್ಲಿಲ್ಲ ಅಂದಿದ್ರೆ ಮಾಡ್ತಾ ಇದ್ನೋ ಇದನ್ನ? ಇದು ಅಜ್ಞಾನಿ ಮಿಥ್ಯಾದೃಷ್ಟಿ ವಿಷಯ ಹೇಳ್ತಾ ಇರೋದು. ಆದ್ರೆ ಸಮ್ಯಕ್ ದೃಷ್ಟಿನೂ ಮಾಡ್ತಾನೆ. ಅದೇ ನೋಂಪಿಯನ್ನ ಸಮ್ಯಕ್ ದೃಷ್ಟಿಯೂ ಆಚರಿಸ್ತಾನೆ. ಯಾತಕ್ಕೋಸ್ಕರ ಆಚರಿಸ್ತಾನೆ? ಆ ಭಗವಂತನ ಆರಾಧನೆ, ಸ್ತುತಿ ಸ್ತೋತ್ರ ತತ್ವಗಳ ಪ್ರಾಪ್ತಿಗೋಸ್ಕರವಾಗಿ ನೋಂಪಿಯ ಮಾಧ್ಯಮದಿಂದ ಭಗವಂತನ ಪೂಜೆ ಮಾಡುವ ಮೂಲಕ ತನ್ನ ಅಂತರಂಗದಲ್ಲಿ ಆತ್ಮಾರಾಧನೆಯನ್ನ ಮಾಡ್ತಾನೆ. ಆದ್ರೆ ಆ ಪೂಜೆ ಮಾಡುವ ಭಾವ ಇತ್ಯಾದಿಗಳು ಪುಣ್ಯ ಇರೋದ್ರಿಂದ ಆ ಪುಣ್ಯಕ್ಕೆ ಫಲ ಅಲ್ಲಿ ಏನ್ ಸಿಗಬೇಕೋ, ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತಾನೆ. ಅದು ಪ್ರಾಪ್ತಿ ಆಗ್ಲಿ ಅಂತ ಅವನು ಇದನ್ನು ಮಾಡ್ತಿಲ್ಲ. ಆತ್ಮನ ಪ್ರಾಪ್ತಿ ಆಗ್ಲಿ, ವೀತರಾಕತೆ ಕಡೆ ನನ್ನ ದೃಷ್ಟಿ ಹೋಗ್ಲಿ, ನನ್ನ ಧ್ಯಾನ ಅಲ್ಲೂ ಸ್ಥಿರವಾಗ್ಲಿ, ಇದಕ್ಕೋಸ್ಕರ ಇದೆ. ಯಾರದ್ದು? ಸಮ್ಯಕ್ ದೃಷ್ಟಿಯ ನೋಂಪಿ. ಮಿಥ್ಯಾ ದೃಷ್ಟಿಯ ನೋಂಪಿ ಯಾವುದಕ್ಕೋಸ್ಕರ ಇದೆ? ಅಲ್ಲಿ ಪಾಪದ ಫಲ ಭೋಗಕ್ಕೋಸ್ಕರ ಇದೆ. ಆದ್ರಿಂದ ಇಲ್ಲಿ ಆಶ್ರವ ತತ್ವ ಶುಭಾಶುಭ ಭಾವ ದುಃಖರೂಪ ಇದೆ, ಬಂಧಕಾರಕ್ಕಿದೆ.
ಆದ್ರಿಂದ ಬಿಡಲು ಯೋಗ್ಯ ಇದೆ. ಆದರೆ ಅಜ್ಞಾನಿ ಮಿಥ್ಯಾದೃಷ್ಟಿ ಏನ್ ಮಾಡ್ತಾನೆ, ಅಶುಭ ಭಾವ ಬಿಡಲು ಯೋಗ್ಯ ಅಂತ ತಿಳ್ಕೊತಾನೆ, ಶುಭ ಭಾವ ಹಿಡಿಯಲು ಯೋಗ್ಯ. ನೋಡ್ರಿ, ಶುಭ ಭಾವವನ್ನು ಹಿಡಿಯಲು ಯೋಗ್ಯ ಅಂತ ಕಥನ ಬರುತ್ತೆ. ಯಾವ ಸಂದರ್ಭದಲ್ಲಿ? ಯಾವ ಜೀವಕ್ಕೆ ಶುದ್ಧದಲ್ಲಿ ನಿಲ್ಲೋ ಅಷ್ಟು ಸಾಮರ್ಥ್ಯ ಇರೋದಿಲ್ಲ, ಇನ್ನೂ ಅರಿವಾಗಿದೆ ಅಂತ ಇಟ್ಕೊಳ್ಳೋಣ, ಆದ್ರೂ ಶುದ್ಧವನ್ನು ಸ್ವೀಕಾರ ಮಾಡಿ ಅದ್ರಲ್ಲಿ ನಿಲ್ಲೋಷ್ಟು ತಾಕತ್ತಿರೋದಿಲ್ಲ, ಪರ್ಯಾಯದಲ್ಲಿ ಸಾಮರ್ಥ್ಯತೆ ಇರೋದಿಲ್ಲ. ಆಗ ವಿಧಿ ಇಲ್ಲದೆ ಶುಭ ಅಶುಭ ಯಾವ್ದಾದ್ರು ಒಂದು ಆಗ್ಲೇಬೇಕು ಜೀವಕ್ಕೆ. ಇಲ್ಲ ಶುದ್ಧ ವೀತರಾಗ ಭಾವ ಆಗಬೇಕು, ಅದಾಗದೇ ಇದ್ರೆ ಇಲ್ಲ ಶುಭ ಆಗಬೇಕು ಇಲ್ಲ ಅಶುಭ ಆಗಬೇಕು, ಎರಡರಲ್ಲಿ ಒಂದು ಆಗೇ ಆಗಬೇಕು. ಹೀಗಿರುವಾಗ ಸಾಮರ್ಥ್ಯವಂತೂ ಶುದ್ಧದ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನು ಉಳಿದ್ರೆ ಶುಭನು ಬಿಟ್ಬಿಟ್ರೆ ಉಳ್ಕೊಳ್ಳೋದು ಯಾವುದು ಜೀವಕ್ಕೆ? ಅಶುಭ. ಅಶುಭ. ಅದಕ್ಕೋಸ್ಕರ ಸಮ್ಯಕ್ ದೃಷ್ಟಿ ಕೂಡ ತನ್ನ ಶುದ್ಧ ಸ್ವರೂಪದಿಂದ ಹೊರಗಡೆ ಬಂದ್ರೆ, ವ್ಯವಹಾರಕ್ಕೆ ಬಂದ್ರೆ ಶುಭದಲ್ಲೇ ನಿಲ್ತಾನೆ. ದೇವ ಪೂಜಾ, ಗುರು ಪಾರ್ತಿ, ದಯ, ದಾನ, ಧರ್ಮ, ತತ್ವ ಮಾಡ್ತೀವಿ. ಪಂಚೇಂದ್ರಿಯ ವಿಷಯ ಹೋಗುದು ಅಂದ್ಬಿಡಿ, ಅದ್ರ ನಿಮಿತ್ತ ಆಗುತ್ತೆ ದುಡ್ಡು, ಅದರಿಂದ ದುಡ್ಡಿನ ಬಗ್ಗೆ ಜೀವಕ್ಕೆ ಹೋಗುತ್ತೆ. ಒಂದ್ ಪಕ್ಷ ಈ ದುಡ್ಡಿನಿಂದ ಏನೂ ಕೊಂಡ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತ ಯಾರು ಅನ್ಬಿಡ್ಲಿ, ಅಥವಾ ಆತರ ಆಗೋಗ್ಲಿ, ಅದ್ರ ಬಗ್ಗೆ ಏನಾದ್ರು ಲಕ್ಷ್ಯ ಹೋಗುತ್ತೇನೋ? ಹೋಗುದಿಲ್ಲ. ಪಂಚೇಂದ್ರಿಯ ವಿಷಯಗಳನ್ನ ಪೂರ್ತಿ ಮಾಡೋದ್ರಲ್ಲಿ ಅದು ನಿಮಿತ್ತವಾಗೋದ್ರಿಂದ ಅದರ ಕಡೆಗೆ ಲಕ್ಷ್ಯ ಇದೆ. ಅದರ ಕಡೆಗೆ ಲಕ್ಷ್ಯ ಅಂತ ಹೇಳಿದ್ರು ಒಂದೇ, ವಿಷಯ ಭೋಗದ ಕಡೆಗೆ ಲಕ್ಷ್ಯ ಅಂತ ಹೇಳಿದ್ರು ಒಂದೇ. ವಾಸ್ತವಿಕವಾಗಿ ಲಕ್ಷ್ಯ ಇರೋದು ಜೀವದ್ದು ವಿಷಯದ ಭೋಗದ ಕಡೆಗೆ. ಸೊ ವಿಷಯ ಭೋಗದ ಕಡೆಗೆ ಯಾವ್ಯಾವ್ದು ನಿಮಿತ್ತವಾಗ್ತವೆ, ಸಹಾಯಕ್ಕಾಗ್ತವೆ, ಅದರ ಕಡೆಗೆಲ್ಲ ತನ್ನ ಪ್ರವೃತ್ತಿಯನ್ನ ಮಾಡ್ಕೊಳ್ತಾನೆ. ಆದ್ರೆ ನೀವು ಜೀವದ ನಿಜವಾದ ಕರ್ತವ್ಯ, ಸದಾ ಕರ್ತವ್ಯ, ತನ್ನ ನಿಜ ಭಾವ ಹೇಗಿದೆಯೋ ಹಾಗೆ ಅದರ ಅನುಭವದಲ್ಲಿ ನಿಲ್ತಕ್ಕಂಥದ್ದು. ಯಾರು ಹಾಗೆ ಅದರ ಅನುಭವದಲ್ಲಿ ನಿಲ್ತಾರೆ ಅವರೆಲ್ಲರೂ ಅರ್ಹಂತರು, ಸಿದ್ಧರು ಆಗಿದ್ದಾರೆ. ಯಾರು ಹಾಗೆ ಅದರ ಅನುಭವದಲ್ಲಿ ನಿಲ್ಲೋದಿಲ್ಲ ಅವರಿಗೆ ಆ ಭಗವಾನ್ ದಶೆ ಪ್ರಾಪ್ತಿಯಾಗೋದಿಲ್ಲ. ತಮ್ಮದಲ್ಲದ ಪರಭಾವದಲ್ಲಿ ವಿಹರಿಸ್ತಾರೆ, ಅವರಿಗೆ ಸಂಸಾರ ಚಕ್ರದ ದುಃಖ ಕಟ್ಟಿಟ್ಟ ಬುತ್ತಿ ಇದೆ. ಆದ್ರಿಂದ ಇಲ್ಲೇನ್ ಹೇಳ್ತಾರೆ, ಹೇಗೆ ಶ್ರದ್ಧೆ ಮಾಡುವುದು ಯೋಗ್ಯ ಇದೆ. ಹಾಗಾದ್ರೆ ಯಾವ ಪ್ರಕಾರ ಶ್ರದ್ಧೆ ಮಾಡೋದು ಸರಿ? ಪ್ರಶ್ನೆ. ವಿಪರೀತಾಭಿನಿವೇಶ ವಿವಿಕ್ತಂ ಅಂದರೆ ಅನ್ಯವನ್ನು ಅನ್ಯ ರೂಪವಾಗಿ ನಂಬುವ ರೂಪ ಮಿಥ್ಯಾತ್ವವಿಲ್ಲದ ಶ್ರದ್ಧೆ ಮಾಡು. ಬೇರೆದು ಅಂದ್ರೆ ಹೇಗಿದೆ ಹಾಗೆ ಶ್ರದ್ಧೆ ಮಾಡೋದು. ಶರೀರ ಉದ್ಗಲವನ್ನಾಗೆ ಶ್ರದ್ಧೆ ಮಾಡೋದು, ಜಡವನ್ನಾಗೆ ಶ್ರದ್ಧೆ ಮಾಡೋದು. ರಾಗಾದಿ ಪರಿಣಾಮಗಳು ಭಲೆ ಜೀವದ ದೋಷದ ಜೀವದಲ್ಲೇ ಉತ್ಪನ್ನವಾದರೂ ಈ ಜಡದ ಲಕ್ಷ್ಯದಿಂದ ಉತ್ಪನ್ನವಾಗುವ ಕಾರಣ ಅದನ್ನು ಜಡರೂಪ ಅಂತ ಸ್ವೀಕಾರ ಮಾಡೋದು. ಹೀಗೆ ಜೀವವನ್ನ ಜೀವ, ಜಡವನ್ನ ಜಡ, ಹೇಗಿದೆಯೋ ಹಾಗೆ ಶ್ರದ್ಧಾನ ಮಾಡುವುದು. ಅಲ್ಲಿ ಮಿಥ್ಯಾತ್ವ ಇಲ್ಲ. ತತ್ ಆತ್ಮರೂಪಂ ಅಸ್ತಿ, ಅದೇ ಶ್ರದ್ಧೆಯೇ ಆತ್ಮನ ಸ್ವರೂಪವಿದೆ. ತನ್ನ ಜೀವ ಸ್ವರೂಪವನ್ನು ಹೇಗಿದೆಯೋ ಹಾಗೆ ಅಂತರಂಗದಲ್ಲಿ ಸ್ವೀಕಾರ ಮಾಡತಕ್ಕಂಥದ್ದು ಆತ್ಮಸ್ವರೂಪ ಇದೆ. ಯಾವ ಶ್ರದ್ಧೆಯು ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಉತ್ಪನ್ನವಾಗುತ್ತದೆಯೋ ಅದೇ ಶ್ರದ್ಧೆಯು ಸಿದ್ಧ ಅವಸ್ಥೆಯವರೆಗೂ ಇರುತ್ತದೆ. ಒಂದ್ಸರ್ತಿ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತಿಯಾಗೋದ್ರೆ ಸಿದ್ಧಾವಸ್ಥೆಯ ತಲುಪಿದ್ರೂ ಉಳ್ಕೊಳ್ತದೆ, ಅದೆಂದೂ ಕೂಡ ನಷ್ಟವಾಗೋದಿಲ್ಲ. ಆದ್ದರಿಂದ ಅದು ಉಪಾಧಿ ಭಾವವಾಗಿಲ್ಲ. ಅದಕ್ಕೆ ಯಾವ ಕರ್ಮದ ಉದಯದ ಅಥವಾ ಕ್ಷಯದ ಅಪೇಕ್ಷೆಯೂ ಕೂಡ ಇಲ್ಲ. ಸಂಪೂರ್ಣ ಎಲ್ಲ ಅವೆಲ್ಲ ಬಿಟ್ಟು ಹೋದ ಮೇಲೆ ಸ್ವಾಭಾವಿಕವಾಗಿ ಪರಿಣಾಮ ಉಂಟಾಗ್ತಕ್ಕಂತಹ ಶ್ರದ್ಧಾ ಇದೆ. ಬಿಟ್ಟು ಹೋಗೋ ಕಾಲಕ್ಕೆ ಭಲೆ ಕ್ಷಯ ಆಗ್ತದೆ, ಯಾವುದು ಮಿಥ್ಯಾತ್ವಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು ಸಪ್ತಾಹದಿಂದಲೂ ಕೂಡ ಸಂಪೂರ್ಣವಾಗಿ ಕ್ಷಯವಾಗ್ತದೆ. ಆದ್ರೆ ಒಂದ್ಸರ್ತಿ ಆ ತನ್ನ ಶುದ್ಧಾತ್ಮನ ಕ್ಷಾಯಿಕ ಸಮ್ಯಕ್ತ್ವ ಶ್ರದ್ಧೆ ಉತ್ಪನ್ನವಾದ ಮೇಲೆ ಅದಕ್ಕೆ ಯಾವ ಉಪಾಧಿ ಕೂಡ ಇಲ್ಲ. ಆದ್ರಿಂದ ಅದು ಆತ್ಮನ ನಿಜ ಭಾವವಾಗಿದೆ. ಯಾವುದು? ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ ಆತ್ಮನ ನಿಜ ಭಾವವಾಗಿದೆ. ಆತ್ಮನ ಸ್ವಭಾವ ಯಾವುದಾಗಿದೆ? ಶ್ರದ್ಧಾ ಅಪೇಕ್ಷೆಯಿಂದ ಶುದ್ಧ ಸ್ವಭಾವ. ಶಕ್ತಿರೂಪ ಶ್ರದ್ಧಾಭಾವ ಸ್ವಭಾವ ಇದೆ. ಶಕ್ತಿರೂಪ ಶ್ರದ್ಧಾಭಾವ ಹೇಗಿದೆಯೋ ಹಾಗೆ ಪ್ರಕಟವಾಗತಕ್ಕಂಥ ಭಾವ ಕ್ಷಾಯಿಕ ಭಾವ ಇದೆ. ನೋಡ್ರಿ, ಕ್ಷಾಯಿಕ ಭಾವಕ್ಕೂ ಶಕ್ತಿರೂಪ ಶ್ರದ್ಧಾಭಾವಕ್ಕೂ ಏನು ವ್ಯತ್ಯಾಸ? ಕ್ವಾಲಿಟಿದಲ್ಲಿ ವ್ಯತ್ಯಾಸ ಇಲ್ಲ. ಕ್ಷಾಯಿಕ ಭಾವ, ಕ್ಷಾಯಿಕ ಭಾವ ನಿತ್ಯವೋ ಅನಿತ್ಯವೋ? ನಿತ್ಯ. ನಿತ್ಯ ಇದೆ. ಕ್ವಾಂಟಿಟಿನಲ್ಲಿ ವೇರಿ. ಕ್ಷಾಯಿಕ ಭಾವ ನಿತ್ಯ ಇದೆ. ಅಂದ್ರೆ ಭಾವ ಅನಿತ್ಯ ಇದೆ. ಕ್ಷಾಯಿಕ ಭಾವ ನಿತ್ಯ ಇದೆ. ಕ್ಷಾಯಿಕ ಭಾವ ಅನಿತ್ಯನೇ ಇದೆ. ನನ್ನ ಪ್ರಶ್ನೆನಲ್ಲಿ ಉತ್ತರ ಹಿಡಿಬೋದು. ನನ್ನ ಪ್ರಶ್ನೆ ಅಬ್ಸರ್ವ್ ಮಾಡ್ಬೇಕು ನೀವು. ಉತ್ತರ ತಾನೇ ಸಿಕ್ಬಿಡುತ್ತೆ. ನಾನು ಕೇಳಿದ್ದೇನು,
ಶಕ್ತಿರೂಪ ಶ್ರದ್ಧಾಭಾವಕ್ಕೂ ಕ್ಷಾಯಿಕ ಸಮ್ಯಕ್ತ್ವ ಭಾವಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಹೌದ್ ತಾನೆ? ಶಕ್ತಿರೂಪ ಶ್ರದ್ಧಾಭಾವ ಗುಣ ಇದೆ, ನಿತ್ಯ ಇದೆ. ಕ್ಷಾಯಿಕ ರೂಪ ಶ್ರದ್ಧಾಭಾವ ಪರ್ಯಾಯದಲ್ಲೇ ಪ್ರಕಟ ಆಗ್ತದೆ. ಪರ್ಯಾಯದಲ್ಲಿ ವ್ಯಕ್ತ ಆಗುತ್ತೆ. ಹೇಗಿದೆ ಕ್ವಾಲಿಟಿ? ಶಕ್ತಿರೂಪ ಶ್ರದ್ಧಾ ಹೇಗೆ 100% ಕ್ವಾಲಿಟಿ ಇದೆಯೋ, ವ್ಯಕ್ತರೂಪನೂ ಅದೇ ಕ್ವಾಲಿಟಿ ಇದೆ. ಕ್ವಾಲಿಟಿನಲ್ಲಿ ಏನು ಡಿಫರೆನ್ಸ್ ಇಲ್ಲ. ಆದ್ರೆ ಶಕ್ತಿರೂಪ ಶ್ರದ್ಧಾ ಭಾವಕ್ಕೂ ವ್ಯಕ್ತರೂಪ ಕ್ಷಾಯಿಕ ಸಮ್ಯಕ್ತ್ವ ಭಾವಕ್ಕೂ ವ್ಯತ್ಯಾಸ ಇದೆ. ವ್ಯಕ್ತರೂಪ ಕ್ಷಾಯಿಕ ಸಮ್ಯಕ್ತ್ವ ಭಾವ ಅನಿತ್ಯ ಇದೆ. ಶಕ್ತಿರೂಪ ಶ್ರದ್ಧಾ ಭಾವ ನಿತ್ಯ ಇದೆ. ಅನಿತ್ಯ ಇದೆ ಅಂತ ಹೇಳಿದ್ರೆ ಅದು ಬಿಟ್ಟೋಗಿ ಬೇರೆ ಏನೋ ಬರುತ್ತೆ ಅಂತಲ್ಲ. ಆದ್ರೆ ಪರ್ಯಾಯದಲ್ಲಿ ಉತ್ಪನ್ನವಾಗುತ್ತೆ, ಪರ್ಯಾಯದಲ್ಲಿ ನಷ್ಟವಾಗುತ್ತೆ. ಪರ್ಯಾಯ ನಿತ್ಯವೋ ಅನಿತ್ಯವೋ? ಅನಿತ್ಯ ಇದೆ. ಆದ್ರೆ ಮುಂದಿನ ಪರ್ಯಾಯದಲ್ಲೂ ಅದೇ ಇದೆ. ಏಕೆಂದ್ರೆ ಅಲ್ಲಿ ವಿಪರೀತ ಮಾಡ್ತಕ್ಕಂತಹ ಯಾವ ಉಪಾಧಿಯೂ ಅಲ್ಲಿಲ್ಲ. ಒಮ್ಮೆ ಕ್ಷಾಯಿಕ ಸಮ್ಯಕ್ತ್ವ ಪ್ರಕಟವಾಗೋದ್ರೆ ಅನಂತ ಕಾಲದವರೆಗೂ ಕೂಡ ಕ್ಷಾಯಿಕ ಸಮ್ಯಕ್ತ್ವ ಪ್ರವಾಹದ ಅಪೇಕ್ಷೆಯಿಂದ ನಿತ್ಯ ಇದೆ. ಆದರೆ ಪರ್ಯಾಯದ ಅಪೇಕ್ಷೆಯಿಂದ ಅನಿತ್ಯ ಇದೆ. ನೋಡ್ರಿ, ಇದು ಲಘುಜೈನ ಸಿದ್ಧಾಂತ. ಎಲ್ಲಿ ಹೊಟ್ಟೋಗ್ಬೇಕು ನಾವು? ಫಸ್ಟ್ ಕ್ಲಾಸಿಗೆ ಬಂದ್ಬಿಡ್ಬೇಕು. ಎತ್ಕೋತ ಅಸ್ತಿತ್ವ, ವಸ್ತುತ್ವ, ದ್ರವ್ಯತ್ವ, ಪ್ರಮೇಯತ್ವ ಅದು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರಿಗೆ ಮುಂದೊಂದೆಲ್ಲ ಕಠಿಣ ಆಗ್ತದೆ ವಾಸ್ತವಿಕವಾಗಿ. ಹಾಗಾದ್ರೆ ಪ್ರಶ್ನೆ, ಇದು ಕ್ಷಾಯಿಕ ಸಮ್ಯಕ್ತ್ವ ಪ್ರಕಟವಾಗಿದೆ, ಒಳಗಡೆ ಶಕ್ತಿರೂಪ ಶ್ರದ್ಧಾಭಾವ ಇದೆ. ಶಕ್ತಿರೂಪ ಶ್ರದ್ಧಾಭಾವ ನಿತ್ಯ ಇದೆ, ಪ್ರಕಟವಾಗಿರೋ ಕ್ಷಾಯಿಕ ಸಮ್ಯಕ್ತ್ವ ಅನಿತ್ಯ ಇದೆ. ಆಶ್ರಯ ಮಾಡೋಕೆ ಯೋಗ್ಯ ಇರೋದು ಯಾವುದು? ಶಕ್ತಿರೂಪ ಶ್ರದ್ಧಾಭಾವ. ಶಕ್ತಿರೂಪ ಶ್ರದ್ಧಾಭಾವ ಆತ್ಮನ ಅನಂತ ಗುಣಗಳಲ್ಲಿ ಒಂದು ಗುಣ. ಹಾಗೆ ಅನಂತ ಗುಣಗಳು ನಿತ್ಯರೂಪ ಸ್ವಭಾವದಲ್ಲಿ ಆತ್ಮನಲ್ಲಿವೆ. ಅಂತಹ ಪರಿಪೂರ್ಣ ಅನಂತ ಶಕ್ತಿಗಳ ಪುಂಜ ಆತ್ಮ, ಶಕ್ತಿರೂಪ ಆತ್ಮ ಶ್ರದ್ಧಾ ಮಾಡಲು ಯೋಗ್ಯ ಇದೆ. ಅದ ಆ ಶಕ್ತಿರೂಪ ಸ್ವಭಾವವನ್ನು ಏನಂತ ಕರೀತಾರೆ ಗೊತ್ತೇನೋ? ಪಾರಿಣಾಮಿಕ ಭಾವ. ಶಕ್ತಿರೂಪ ಶ್ರದ್ಧಾ ಪಾರಿಣಾಮಿಕ ಭಾವ ರೂಪ ಇದೆ. ವ್ಯಕ್ತರೂಪ ಪರ್ಯಾಯ ಕ್ಷಾಯಿಕ ಸಮ್ಯಕ್ತ್ವ ಪರ್ಯಾಯ ರೂಪ ಇದೆ. ಅನಂತ ಸುಖ ಶಕ್ತಿರೂಪ ಗುಣ ಪಾರಿಣಾಮಿಕ ಭಾವ ರೂಪ ಇದೆ. ಪರ್ಯಾಯದಲ್ಲಿ ಅನಂತ ಸುಖ ಪ್ರಕಟವಾಗುತ್ತೆ, ಅದು ಅನಿತ್ಯ ಇದೆ. ಆದ್ರೆ ಅದು ಕೂಡ ಅನಂತ ಸುಖಿದೆ, ಕ್ವಾಲಿಟಿನಲ್ಲಿ ಡಿಫರೆನ್ಸ್ ಇಲ್ಲ. ಆದ್ರೆ ಈ ಶಕ್ತಿಯಿಂದ ಅದು ಪರ್ಯಾಯ ಉತ್ಪನ್ನವಾಗುತ್ತೆ ಅಷ್ಟೇ. ಈ ಶಕ್ತಿ ಇಲ್ಲದೆ ಹೋದ್ರೆ ಪರ್ಯಾಯ ಉತ್ಪನ್ನವಾಗೋದಿಲ್ಲ. ಮೊಸರು ಕಳೆದ್ರೆ ಬೆಣ್ಣೆ ಉತ್ಪನ್ನವಾಗುತ್ತೆ, ನೀರು ಕಳೆದ್ರೆ ಎಷ್ಟು ಬೆಣ್ಣೆ ಉತ್ಪನ್ನವಾಗುತ್ತೆ? ಏನು ಉತ್ಪನ್ನವಾಗಲ್ಲ. ನೋಡ, ಅನಂತನು ಹೀಗಂತ ಇದ್ದಾನೆ, ಏನೂ ಇಲ್ಲ ಅಂತ. ನಿಮ್ಗೆ ಹೇಳ್ತಾ ಇದ್ದಾನೆ ಏನೂ ಇಲ್ಲ, ಏನು ನೀರು ಕಳೆದ್ರೆ ಏನು ಉತ್ಪನ್ನವಾಗೋದಿಲ್ಲ ಅಂತ. ಹಾಗೆ ಅನಂತ ಶಕ್ತಿ ಆತ್ಮನಲ್ಲಿದೆ, ಪರ್ಯಾಯದಲ್ಲಿ ವ್ಯಕ್ತ ಆಗತ್ತೆ. ಶಕ್ತಿನೇ ಇಲ್ಲದೆ ಇದ್ರೆ ವ್ಯಕ್ತವಾಗೋ ಪ್ರಶ್ನೆ ಬರೋದೇ ಇಲ್ಲ. ಶಕ್ತಿ ರೂಪ ಧ್ರುವ ಇದೆ, ಪರ್ಯಾಯ ಅಧ್ರುವ ಇದೆ. ಶಕ್ತಿ ರೂಪ ಅಂತರಂಗದಲ್ಲಿ ಗರ್ಭಿತಿದೆ, ಪರ್ಯಾಯ ಮೇಲ್ಮೇಲೆ ಹೇಗೆ ಸಮುದ್ರ ಮೇಲ್ಮೇಲೆ ಅಲ್ಲೋಲ ಕಲ್ಲೋಲ ಇದೆ, ಒಳಗೆ ಗಂಭೀರ ಇದೆ. ಹಾಗೆ ಪ್ರತಿಯೊಂದು ದ್ರವ್ಯವು ತಮ್ಮ ತಮ್ಮ ಅನಂತ ಗುಣಗಳಲ್ಲಿ ಒಳಗೆ ಧ್ರುವರೂಪದಿಂದ ನಿತ್ಯ ಇದೆ. ಅದರ ಅವಸ್ಥಾ ಮಾತ್ರ ಮೇಲೆ ಪರ್ಯಾಯದಲ್ಲಿ ಅನಿತ್ಯ ಇದೆ. ಆದರೆ ಕ್ಷಾಯಿಕ ಸಮ್ಯಕ್ತ್ವ ಪ್ರಕಟವಾದ ಮೇಲೆ, ಕ್ಷಾಯಿಕ ಸಮ್ಯಕ್ತ್ವ ಕ್ವಾಲಿಟಿ ಅಂತೂ ತನ್ನ ಆತ್ಮನ ಪರಂಪಾರಿಣಾಮಿಕ ಭಾವದ ಕ್ವಾಲಿಟಿ ಏನಿದೆ ಅಷ್ಟೇ ಇದೆ, ಕ್ವಾಲಿಟಿನಲ್ಲಿ ಏನೂ ಕಡಿಮೆ ಇಲ್ಲ. ಆದರೆ ಪರ್ಯಾಯದಲ್ಲಿ ಪ್ರಕಟವಾಗಿರೋದು ಪರ್ಯಾಯದ ಅಪೇಕ್ಷೆಯಿಂದ ಅನಿತ್ಯ ಇದೆ, ಸ್ವಭಾವದ ಅಪೇಕ್ಷೆ ಸ್ವಭಾವ ಪರ್ಯಾಯದ ಅಪೇಕ್ಷೆಯಿಂದ ನಿತ್ಯ ಇದೆ. ಈ ಭೇದ ಇದೆ. ಆದ್ರಿಂದ ಕ್ಷಾಯಿಕ ಸಮ್ಯಕ್ತ್ವ ಆತ್ಮನ ನಿಜ ಭಾವ ಇದೆ. ಯಾಕೆ? ಆತ್ಮನ ಭಾವ ಹೇಗಿದೆ ಹಾಗೆ ಇದೆ. ಆತ್ಮನ ಸ್ವಭಾವ ಶಕ್ತಿರೂಪ ನಿತ್ಯ ಇದೆ. ನೋಡಿ, ಈ ಸೂಕ್ಷ್ಮ ತಿಳ್ಕೊಂಡ್ರೆ ನಾವು ಅಂತರಂಗದಲ್ಲಿ ಕ್ಷಾಯಿಕ ಸಮ್ಯಕ್ತ್ವಾದಿ ಗುಣಗಳನ್ನ ವಿಚಾರ ಮಾಡಿ ಧ್ಯಾನ ಮಾಡುವಾಗ ಸಹಿತ ಅನಿತ್ಯದ ಕಡೆ ಹೋಗ್ಬಾರ್ದು. ನಮ್ಮ ದೃಷ್ಟಿ ಯಾವ್ದ್ರ ಕಡೆ ಹೋಗ್ಬೇಕು? ಶುದ್ಧೋಹಂ ನಿತ್ಯೋಹಂ ನಿರಂಜನ, ಆ ನಿತ್ಯದ ಕಡೆಗೆ, ಶಾಶ್ವತದ ಕಡೆಗೆ ದೃಷ್ಟಿ ಹೋಗ್ಬೇಕು. ಶಾಶ್ವತದ ದೃಷ್ಟಿ ಅವಲಂಬನೆಯಿಂದ ಜೀವಕ್ಕೆ ಸಮ್ಯಕ್ತ್ವಾದಿ ಧರ್ಮ ಪ್ರಕಟ ಆಗ್ತದೆ. ಮುಂದುಕೋಣ. ಏನ್ ಹೇಳ್ತಾರೆ? ಯಾವ ಶ್ರದ್ಧೆಯು ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಉತ್ಪನ್ನವಾಗುತ್ತದೆಯೋ ಅದೇ ಶ್ರದ್ಧೆಯು ಸಿದ್ಧ ಅವಸ್ಥೆಯವರೆಗೂ ಇರುತ್ತದೆ. ಆದ್ದರಿಂದ ಅದು ಉಪಾಧಿ ಭಾವವಾಗಿಲ್ಲ, ಆತ್ಮನ ನಿಜ ಭಾವವಾಗಿದೆ. ಮುಂದಕ್ಕೂ ಹೇಳಿದ್ವಿ ನಾವು. ಭಾವಾರ್ಥ. ತತ್ವಾರ್ಥ ಶ್ರದ್ಧಾನವು ಸಮ್ಯಕ್ ದರ್ಶನದ ಲಕ್ಷಣ.
ಯಾರಿಗೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗುತ್ತೆ ಅವರಿಗೆ ತತ್ವಾರ್ಥ ಶ್ರದ್ಧಾನ ಆಗುತ್ತೆ. ಆದ್ರಿಂದ ತತ್ವಾರ್ಥ ಶ್ರದ್ಧಾನವನ್ನ ಏನಂತ ಕರೀತಾರೆ? ಸಮ್ಯಕ್ ದರ್ಶನದ ಲಕ್ಷಣ. ಯಾರು ಸಮ್ಯಕ್ ದರ್ಶನ ಅಂತ ನೀನು ಕೇಳ್ತೀಯಲ್ಲಪ್ಪ, ಸಮ್ಯಕ್ ದರ್ಶನದ ಲಕ್ಷಣ ಏನು ಅಂದ್ರೆ ನೀವೇನು ಉತ್ತರ ಕೊಡ್ತೀರಿ? ತತ್ವಾರ್ಥ ಶ್ರದ್ಧಾನ ಸಮ್ಯಕ್ ದರ್ಶನದ ಲಕ್ಷಣ ಇದೆ. ಎಲ್ಲಿ ಹೇಳಿದ್ದಾರೆ ಆಚಾರ್ಯರು? ಏನ್ ಹೇಳ್ತೀರಿ? ಮೋಕ್ಷಾಸ್ತ್ರ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಮೋಕ್ಷಾಸ್ತ್ರದ ಮೊದಲನೇ ಸೂತ್ರನೇ ಬಂದ್ಬಿಡುತ್ತಲ್ಲ. ಆ ತತ್ವಾರ್ಥದ ಶ್ರದ್ಧೆಯು ನೋಡ್ರಿ, ಸಾಮಾನ್ಯ ಅಪೇಕ್ಷೆಯಿಂದ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅಂದ್ರೆ ತತ್ವಾರ್ಥ ಶ್ರದ್ಧಾನ ಸಮ್ಯಕ್ ದರ್ಶನದ ಲಕ್ಷಣ ಆಯಿತು. ಆ ತತ್ವಾರ್ಥ ಶ್ರದ್ಧೆಯು ಎರಡು ಪ್ರಕಾರ ಇದೆ. ಒಂದು ಸಾಮಾನ್ಯ ರೂಪ, ಮತ್ತೊಂದು ವಿಶೇಷ ರೂಪ. ತತ್ವಾರ್ಥ ಶ್ರದ್ಧಾನವೇ, ಬೇರೇನೂ ಅಲ್ಲ. ಒಂದು ಸಾಮಾನ್ಯ ರೂಪ ಇದೆ, ಇನ್ನೊಂದು ವಿಶೇಷ ರೂಪ ಇದೆ. ಹಾಗಾದ್ರೆ ಸಾಮಾನ್ಯ ಯಾವುದು, ವಿಶೇಷ ಯಾವುದು? ಸ್ವಲ್ಪ ನೋಡೋಣ. ಯಾವುದು ಪರಭಾವದಿಂದ ಬೇರೆಯಾದ ತನ್ನ ಚೈತನ್ಯ ಸ್ವರೂಪವನ್ನು ತನ್ನ ರೂಪದಲ್ಲಿ ಶ್ರದ್ಧೆ ಮಾಡಿದರೆ ಅದನ್ನು ಸಾಮಾನ್ಯ ತತ್ವಾರ್ಥ ಶ್ರದ್ಧಾನವೆಂದು ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಪದಾರ್ಥಕ್ಕೂ ಅದರದರ ಭಾವ ಇದೆ. ಜೀವ ಪದಾರ್ಥಕ್ಕೂ ಕೂಡ ಜೀವದ ಭಾವ ಇದೆ. ಈ ಜೀವ ಪದಾರ್ಥ ಪರಭಾವವನ್ನ ಪರಭಾವ ಅಂತ ತಿಳ್ಕೊಂಡು ತನ್ನ ಭಾವವನ್ನ ತಾನು ಅಂತ ತಿಳ್ಕೊಂಡು ಶ್ರದ್ಧೆ ಮಾಡಿದ್ರೆ ಅದಕ್ಕೆ ಸಾಮಾನ್ಯ ತತ್ವಾರ್ಥ ಶ್ರದ್ಧಾನ. ಈ ಶ್ರದ್ಧೆಯಂತೂ ನಾರಕಿ ತಿರಿಯಂಚಾದಿ ಸರ್ವ ಸಮ್ಯಕ್ ದೃಷ್ಟಿ ಜೀವಗಳಿಗೆ ಆಗುತ್ತದೆ. ಇಲ್ಲಿ ಯಾವ ಮಿಥ್ಯಾದೃಷ್ಟಿ ವಿಚಾರ ಹೇಳ್ತಾ ಇಲ್ಲ. ಇಲ್ಲಿ ಯಾರ ವಿಚಾರ ಹೇಳ್ತಾ ಇದ್ದಾರೆ? ಸಮ್ಯಕ್ ದೃಷ್ಟಿ ಜೀವಗಳು ವಿಚಾರ ಹೇಳ್ತಾ ಇದ್ದಾರೆ. ಸಮ್ಯಕ್ ದೃಷ್ಟಿಗಳು ಯಾವ್ಯಾವ ಗತಿಯಲ್ಲಿ ಉತ್ಪನ್ನವಾಗಬಹುದು? ಎಲ್ಲಾ 4 ಗತಿಗಳಲ್ಲಿ ಉತ್ಪನ್ನವಾಗಬಹುದು. ನರಕಗತಿ, ತಿರಿಯಂಚಗತಿ, ಮನುಷ್ಯಗತಿ, ದೇವಗತಿಯಲ್ಲಿ ಸಮ್ಯಕ್ ದೃಷ್ಟಿ ಜೀವಿಗಳು ಇದ್ದಾವೆ. ಎಲ್ಲಾ ಈ ನಾರಕಿ ತಿರಿಯಂಚಾದಿ ಎಲ್ಲಾ ಜೀವಿಗಳಿಗೂ ಸಾಮಾನ್ಯ ತತ್ವಾರ್ಥ ಶ್ರದ್ಧಾನ ಆಗುತ್ತೆ. ಏನು? ತನ್ನ ಭಾವವನ್ನ ತನ್ನದು ಅಂತ ತಿಳ್ಕೊಂಡು ಪರಭಾವವನ್ನ ಪರ ಅಂತ ತಿಳ್ಕೊಳ್ತಕ್ಕಂತಹ ತತ್ವಾರ್ಥ ಶ್ರದ್ಧಾನ ನಾರಕಿಗೂ ಆಗುತ್ತೆ, ತಿರಿಯಂಚಕ್ಕೂ ಆಗುತ್ತೆ. ಆದ್ರಿಂದ ಸಮ್ಯಕ್ ದೃಷ್ಟಿ ಇರೋದು. ಹಾಗಂದ್ರೇನು? ಈ ರಾಗಾದಿ ಪರಿಣಾಮಗಳು ನನ್ನ ಪರಿಣಾಮ ಅಲ್ಲ, ಈ ಶರೀರಾದಿ ಪರಿಣಾಮಗಳು ನನ್ನ ಪರಿಣಾಮ ಅಲ್ಲ, ನಾನು ಜೀವ ಸ್ವರೂಪಿದ್ದೇನೆ ಅಂತೆ ತನ್ನ ವೀತರಾಗ ಭಾವದ ಪರಿಣಾಮ ತಾನು ಅಂತಲೂ ಇದಲ್ಲದ ರಾಗಾದಿ ಪರಿಣಾಮಗಳು ಯಾವುದು ನಾನಲ್ಲ ಅಂತ ತಿಳ್ಕೊಳ್ತಕ್ಕಂತಹ ಸಾಮಾನ್ಯ ತತ್ವಾರ್ಥ ಶ್ರದ್ಧಾನ ನಾರಕಿಗೂ ಆಗುತ್ತೆ, ಅದಿರೋದ್ರಿಂದ ಅವನು ಸಮ್ಯಕ್ ದೃಷ್ಟಿಯಾಗಿರೋದು. ಅದಿಲ್ಲದೆ ಶರೀರಾದಿಗಳನ್ನ ರಾಗಾದಿಗಳನ್ನ ತಾನು ಅಂತ ತಿಳ್ಕೊಂಡ್ರೆ ಅವನು ಸಮ್ಯಕ್ ದೃಷ್ಟಿ ಹೇಗಾಗ್ತಾನೆ? ಆಗೋಕ್ ಸಾಧ್ಯ ಇಲ್ಲ. ಇದು ಸಾಮಾನ್ಯ ತತ್ವಾರ್ಥ ಶ್ರದ್ಧಾನ ಇದೆ. ಮತ್ತು ಹಾಗಾದ್ರೆ ವಿಶೇಷ ತತ್ವಾರ್ಥ ಶ್ರದ್ಧಾನ ಯಾವುದು? ಸ್ವಲ್ಪ ನೋಡೋಣ. ಮತ್ತು ಜೀವ ಅಜೀವಾದಿ 7 ತತ್ವಗಳ ವಿಶೇಷಣವನ್ನು ತಿಳಿದು ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗಬೇಕಾಗಿದ್ರೆ ಯಾವ 7 ತತ್ವಗಳನ್ನ ತಿಳ್ಕೊಳ್ಬೇಕು? ಯಾವ್ಯಾವುದು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ. ಈ 7 ತತ್ವಗಳ ವಿಶೇಷಣವನ್ನು ತಿಳಿದು, ಅಂದರೆ ಅದರ ಭೇದವನ್ನು ತಿಳಿದು ಶ್ರದ್ಧೆ ಮಾಡಿದರೆ ಅದನ್ನು ವಿಶೇಷ ತತ್ವಾರ್ಥ ಶ್ರದ್ಧಾನವೆಂದು ಹೇಳಿದ್ದಾರೆ. ನೋಡ್ರಿ, 7 ತತ್ವಗಳ ಮೂಲಕ ವಿಶೇಷ ಶ್ರದ್ಧಾನ ಯಾರಿಗಾಗುತ್ತೆ? ಅದಕ್ಕೆ ವಿಶೇಷ ತತ್ವಾರ್ಥ ಶ್ರದ್ಧಾನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ 7 ತತ್ವಗಳ ವಿಶೇಷ ಶ್ರದ್ಧಾನ ಸಾಮಾನ್ಯ ತತ್ವಾರ್ಥ ಶ್ರದ್ಧಾನದಲ್ಲಿ ಇಲ್ಲ. ಸಾಮಾನ್ಯ ತತ್ವಾರ್ಥ ಶ್ರದ್ಧಾನದಲ್ಲಿ ಎಷ್ಟು ಶ್ರದ್ಧೆ ಇದೆ? ನಾನು ಜೀವ, ಇದು ಅಜೀವ, ರಾಗಾದಿ ಪರಿಣಾಮಗಳು ನನ್ನದಲ್ಲ, ವೀತರಾಗ ಪರಿಣಾಮವು ನಾನಿದೆ. ಈಗ ತಾನು ತನ್ನದಲ್ಲದೆ ಇರತಕ್ಕಂಥದ್ದನ್ನ ಬೇರೆದು, ಇಷ್ಟು ಶ್ರದ್ಧಾ ಆಗೋದು ಸಾಮಾನ್ಯ ತತ್ವಾರ್ಥ ಶ್ರದ್ಧಾನಿಗೆ. ಇದು ನಾರಕಿಗೂ ಆಗಬಹುದು, ತಿರಿಯಂಚ ಜೀವಕ್ಕೂ ಕೂಡ, ತಿರಿಯಂಚ ಪ್ರಾಣಿ ಕೂಡ ಆಗಬಹುದು. ಆದ್ರೆ ತಿರುವಂತ ಪ್ರಾಣಿಗೆ ಇಷ್ಟು ವಿಕಾಸ ಇಲ್ಲದೆ ಇರಬಹುದು. ಏನೋ ಇದು ಜೀವ, ಅಜೀವ, ಇದು ಆಶ್ರವ, ಇದು ಬಂಧ, ಇದು ಸಂವರ, ಇದು ನಿರ್ಜರ, ಇದು ಮೋಕ್ಷ, ಈ ಪ್ರಕಾರ ಭೇದ ರೂಪ ತಿಳುವಳಿಕೆ ಇಲ್ಲದೆ ಇರಬಹುದು. ಅದಕ್ಕೆ ಉಪದೇಶವೂ ಸಿಕ್ಕದೇ ಇರಬಹುದು, ಅಥವಾ ಸ್ವತಃ ಅಷ್ಟು ಭೇದವನ್ನು ತಿಳ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಇಲ್ಲದೆ ಇರಬಹುದು. ಆದ್ರೆ ಸಾಮಾನ್ಯವಂತೂ ಆಗುತ್ತೆ. ಈಗ ಒಂದು ಹಸುವೇ ಆಗಲಿ,
ತನ್ನ ಕರು ಬೇರೆ ಹಸುಗಳ ಜೊತೆ ಇದ್ರು ಇದು ತನ್ನದು ಇದು ಗೊತ್ತಾಗೋದಿಲ್ವೋ? ಅದಕ್ಕೆ ಏನಾದ್ರು ತೊಂದರೆ ಮಾಡಿದ್ರೆ ತಾನು ಬಂದು ಅದನ್ನು ರಕ್ಷಣೆ ಮಾಡೋ ಪ್ರಯತ್ನ ಮಾಡೋದಿಲ್ವೋ? ಅದಕ್ಕೂ ಆ ಸಂವೇದನೆಗಳಿವೆ. ಹಾಗೆ ಹೇಗೆ ತನ್ನದು ಇತ್ಯಾದಿ ರಾಗದ ಇದರಲ್ಲಿ ಸಂವೇದನೆ ಆಗುತ್ತೆ, ಹಾಗೆ ಈ ರಾಗಾದಿಗಳು ನಾನಲ್ಲ, ನಾನು ರಾಗಾದಿಗಳಿಂದ ಬೇರೆಯಾದ ಚೈತನ್ಯ ಸ್ವರೂಪಿದ್ದಾನೆ ಅಥವಾ ವೀತರಾಗ ಶಾಂತ ಸ್ವಭಾವ ನನ್ನದು. ಈ ಸಾಮಾನ್ಯ ತತ್ವಾರ್ಥ ಶ್ರದ್ಧಾ ನವಕ್ಕೂ ಆಗಬಹುದು. ಆದ್ರೆ ಇದು ಆಶ್ರವ, ಇದು ಬಂಧ, ಇದು ನಿರ್ಜರ, ಇದು ಮೋಕ್ಷ, ಈ ಭೇದ ಅವಕ್ಕೆ ಆಗದೆ ಇರಬಹುದು. ಸೊ ಈ ಭೇದ ಯಾರಿಗಾಗತ್ತೆ? ಆ ತತ್ವಾರ್ಥ ಶ್ರದ್ಧಾನಕ್ಕೆ ವಿಶೇಷ ತತ್ವಾರ್ಥ ಶ್ರದ್ಧಾನ ಅಂತಿದ್ದಾರೆ. ಹಾಗಾದ್ರೆ ಈ ವಿಶೇಷ ತತ್ವಾರ್ಥ ಶ್ರದ್ಧಾನ ಯಾರಿಗಾಗತ್ತೆ? ಮನುಷ್ಯರಿಗೆ, ದೇವತೆಗಳಿಗೆ, ಇಬ್ಬರಿಗೂ ಆಗ್ತದೆ. ಆದ್ರೆ ಮೂಲ ಸ್ವರೂಪದಲ್ಲಿ ಭಾವ ಏನ್ ಬೇರೆ ಇಲ್ಲ. ಮೂಲ ಸ್ವರೂಪದಲ್ಲಿ ಸ್ವೀಕಾರ ಮಾಡೋದಂತೂ ತನ್ನ ಶುದ್ಧ ಚೈತನ್ಯ ಸ್ವಭಾವವೇ ಇದೆ. ಆ ತನ್ನ ಶುದ್ಧ ಚೈತನ್ಯ ಸ್ವಭಾವವನ್ನ ಸಪ್ತತತ್ವಗಳ ಭೇದದಿಂದ ತಿಳ್ಕೊಂಡು ಮಾಡತಕ್ಕಂಥದ್ದಕ್ಕೆ ವಿಶೇಷ ತತ್ವಾರ್ಥ ಶ್ರದ್ಧಾನ ಅಂತ ಕರೆದ್ರು. ಅದೇ ತನ್ನ ಜೀವ ತತ್ವವನ್ನ ಸಾಮಾನ್ಯ ಅಪೇಕ್ಷೆಯಿಂದ ಈ ಪದಾರ್ಥದ ಭಾವ ಹೀಗಿದೆ, ನನ್ನ ಪದಾರ್ಥದ ಭಾವ ಹೀಗಿದೆ ಅಂತ ಇಷ್ಟೇ ಇಂದ ತನ್ನ ನಿಜ ಸ್ವರೂಪವನ್ನು ಸ್ವೀಕಾರ ಮಾಡತಕ್ಕಂಥದ್ದಕ್ಕೆ ಸಾಮಾನ್ಯ ತತ್ವಾರ್ಥ ಶ್ರದ್ಧಾನ ಅಂತ ಹೇಳಿದ್ರು. ನಮ್ಗೆಲ್ಲ ಸಾಮಾನ್ಯ ತತ್ವಾರ್ಥ ಶ್ರದ್ಧಾನ ಆಗಿದೆಯೋ ವಿಶೇಷ ತತ್ವಾರ್ಥ ಶ್ರದ್ಧಾನ ಆಗಿದೆಯೋ? ಈಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಶಬ್ದದಿಂದ ಆಗಿದೆ ಅಷ್ಟೇ, ಶಬ್ದಕ್ಕೇನು ಕೊರತೆ ಇಲ್ಲ. ಶಾಸ್ತ್ರ ಓದ್ತೀವಿ, ಶಬ್ದದಿಂದ ಏನು ತೊಂದರೆ ಇಲ್ಲ. ಭಾವದಲ್ಲಿ ತೊಂದರೆ ಇದೆ. ಭಾವದಲ್ಲಿ ಯಾರಿಗೆ ಪರಿಣಾಮನ ಆಗುತ್ತೆ ಆ ಜೀವಕ್ಕೆ ಮುಕ್ತಿ ಆಗುತ್ತೆ. ಈ ಪ್ರಕಾರ ವಸ್ತು ಸ್ವಭಾವಿದೆ. ಆದ್ರಿಂದ ಇಲ್ಲೇನು ಹೇಳ್ತಾರೆ, ಈ ಶ್ರದ್ಧೆಯು ಅಂದ್ರೆ ಭೇದರೂಪ ತತ್ವಾರ್ಥ ಶ್ರದ್ಧೆಯು ಮನುಷ್ಯ ದೇವಾದಿ ವಿಶೇಷ ಬುದ್ಧಿಯುಳ್ಳ ಜೀವಗಳಿಗೆ ಆಗುತ್ತದೆ. ಮನುಷ್ಯ ಮತ್ತು ದೇವತೆಯಲ್ಲಿ ಇರತಕ್ಕಂಥ ಜೀವಗಳಿಗೆ ಬುದ್ಧಿಯ ವಿಕಾಸ ಇರೋದ್ರಿಂದ ಹೆಚ್ಚು ಚರ್ಚೆ ಮಾಡಿ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ತಿಳ್ಕೊಳ್ತಕ್ಕಂಥ ಅವಕಾಶ ಇದೆ. ಅಂದ್ರೆ ವಿಶೇಷ ರೂಪ ತತ್ವಾರ್ಥ ಶ್ರದ್ಧಾನವಂತೂ ದೇವ ಮತ್ತು ಮನುಷ್ಯರಿಗೆ ಆಗುತ್ತದೆ. ಆದರೆ ರಾಜಮಾರ್ಗ ಅಂದ್ರೆ ಮುಖ್ಯ ಮಾರ್ಗ, ಅದರ ಅಪೇಕ್ಷೆಯಿಂದಂತೂ 7 ತತ್ವಗಳನ್ನು ತಿಳಿಯುವುದೇ ಸಮ್ಯಕ್ತ್ವದ ಸಮ್ಯಕ್ ಶ್ರದ್ಧಾನದ ಕಾರಣವಾಗಿದೆ. ನಿಜ ರಾಜಮಾರ್ಗ ಯಾವುದಪ್ಪ? 7 ತತ್ವಗಳನ್ನ ವಿಸ್ತಾರವಾಗಿ ಅದರ ಸ್ವರೂಪದಲ್ಲಿ ತಿಳ್ಕೊಂಡು ಆತ್ಮನನ್ನ ತಿಳ್ಕೊಳ್ತಕ್ಕಂಥದ್ದೇ ರಾಜಮಾರ್ಗ. 7 ತತ್ವಗಳನ್ನು ನಿಜವಾಗಿ ಯಾವಂತ ತಿಳ್ಕೊತಾನೆ ಅವನಲ್ಲಿ ನಿತ್ಯಾತ್ವ ಉಳಿಯೋದು ಸಾಧ್ಯ ಇಲ್ಲ. ಆದ್ರಿಂದ ಅದೇ ಸಪ್ತ ತತ್ವಗಳ ಶ್ರದ್ಧಾನವೇ ರಾಜಮಾರ್ಗ ಇದೆ. ಅದಕ್ಕೋಸ್ಕರವೇ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅಂತ ಹೇಳಿ 7 ತತ್ವಗಳನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಕ್ಕಂಥದ್ದು. ಕಾರಣವೇನೆಂದರೆ ತತ್ವಗಳನ್ನೇ ತಿಳಿಯದಿದ್ದರೆ ಶ್ರದ್ಧೆ ಯಾವುದನ್ನೆಂತ ಮಾಡುವುದು? ತತ್ವನೇ ತಿಳ್ಕೊಳ್ಳದೆ ಇದ್ರೆ ಶ್ರದ್ಧೆನ ಯಾವುದರಂತ ಮಾಡಬಹುದು? ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಇನ್ನು ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಏನಯ್ಯ ನೀನು ಮದುವೆ ಆಗಿಲ್ಲ, ಇನ್ನು ಮದುವೆ ಆಗಯ್ಯ, ನಿನ್ನ ಹೆಂಡತಿ ಶ್ರದ್ಧಾನ ಮಾಡಯ್ಯ ಅಂದ್ರೆ ಯಾರು ಶ್ರದ್ಧೆ ಮಾಡ್ಬೇಕು? ಅವನು ಗೊತ್ತಾದ ಮೇಲೆ ಮಾಡಬಹುದು, ಗೊತ್ತಾಗಿ ಲಗ್ನ ಆದ ಮೇಲೆ ಮಾಡಬಹುದು. ನೀನು ಮಾಡಯ್ಯ ಅಂದ್ರೆ ಏನ್ ಮಾಡೋಕ್ ಸಾಧ್ಯ ಇದೆ? ಇಂಥದ್ದು ಅಂತ ನನ್ನ ಅಡ್ರೆಸ್ ಅವನೇನು ಹುಡುಕಬೇಕು ಅಥವಾ ಅಡ್ರೆಸ್ ನಿಶ್ಚಿತ ಆಗಿದೆಯೋ? ಪೂರ್ವಬದ್ಧ ಸಂಯೋಗದಿಂದ ಯಾರು ಆಗ್ಬೇಕು, ಯಾರು ಬಿಡ್ಬೇಕು, ಇವೆಲ್ಲ ನಿಶ್ಚಿತ ಇದೆ. ಆದ್ರೆ ಅಡ್ರೆಸ್ ಗೊತ್ತಿಲ್ಲ ಅಷ್ಟೇ. ಅಡ್ರೆಸ್ ಹುಡುಕೊಂತೀವಿ, ಅದಕ್ಕೆ ಇವರು ನಿಶ್ಚಿತಾರ್ಥ, ಜಾತಕ ತೋರಿಸು, 10 ವರ್ಷ, 20 ವರ್ಷ, ಈ ಕ್ರಿಯಾಕಾಂಡಗಳೆಲ್ಲ ವ್ಯವಹಾರದಲ್ಲೇ ಇರೋದು. ಆದ್ರೆ ನಿಶ್ಚಿತವಂತೂ ಇದೆ. ನಿಶ್ಚಿತ ಗೊತ್ತಾದ ಮೇಲೆ ಆಮೇಲೆ ಶ್ರದ್ಧೆ ಮಾಡೋದು ಸುಲಭ ಇದೆ. ಗೊತ್ತೇ ಆಗದೆ ಇದ್ರೆ ಏನ್ ಶ್ರದ್ಧೆ ಮಾಡೋದು? ಈಗ ಹಳೇಬೀಡು ಹೋಗಿ ಸ್ವಾಮಿ ದರ್ಶನ ಮಾಡೋದು ಹೇಗೆ ಮಾಡಬೇಕು, ಎಲ್ಲಿದೆ ಹಳೇಬೀಡು ಅಂತ ಗೊತ್ತಿರೋರಿಗೆ ಹೋಗಿ ಮಾಡ್ಬೋದು. ಯಾವನೋ ಒಬ್ಬ ಹೊರಗಡೆಯಿಂದ ಬಂದಂತಹ, ಬೇರೆ ಆಂಧ್ರ ಪ್ರದೇಶದಿಂದ ಬಂದಂತ, ನೀನು ನಾಳೆನೇ ಹೊರಡೆಯ ಹಳೇಬೀಡಿಗೆ ಹೋಗಿ ದೇವ್ರ ದರ್ಶನ ಮಾಡೋದ್ರೆ ಎಲ್ಲಿ ಹೋಗ್ತಾನ ಅವನು? ಶ್ರವಣ ಬೆಳಕೊಳಕ್ ಹೋದ್ರೆ ಪರವಾಗಿಲ್ಲ. ಹಾಗೆ ಎಲ್ಲಿ ತನಕ ವಸ್ತುವೇ ಸ್ವರೂಪವೇ ಗೊತ್ತಿಲ್ಲದೆ ಇದ್ರೆ, ತತ್ವವೇ ಗೊತ್ತಿಲ್ಲದೆ ಇದ್ರೆ ಶ್ರದ್ಧೆ ಮಾಡೋದೇನಂತ. ಆದ್ರಿಂದ 7 ತತ್ವಗಳನ್ನು ತಿಳಿಯೋದೇ ರಾಜಮಾರ್ಗ ಇದೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಜೀವಕ್ಕೆ. ಆದ್ದರಿಂದ 7 ತತ್ವಗಳ ವರ್ಣನೆಯನ್ನು ಸಂಕ್ಷೇಪದಿಂದ ಮಾಡುತ್ತಾರೆ. ಅವರೇನೋ ಸಂಕ್ಷೇಪದಿಂದ ಮಾಡಿದ್ದಾರೆ. ಈಗ ನಾವು ಹೇಳಕ್ ಹೊರಟ್ರೆ ಅದು ಸ್ವಲ್ಪ ವಿಸ್ತಾರ ಆಗುತ್ತೆ. ಅದು ನಿಮಗೆ ಬೇಕಾದಷ್ಟು ಅದರ ಹಿಂದಿನ ಪರಿಚಯ ಇರೋದ್ರಿಂದ ಕಠಿಣ ಏನೂ ಆಗೋದಿಲ್ಲ. ಮುಂದೆ ಓದ್ಕೊಂಡು ಹೋಗೋಣ. ಈಗ ಹಾಗಾದ್ರೆ ಆ 7 ತತ್ವಗಳನ್ನ ಸಂಕ್ಷಿಪ್ತ ಸ್ವರೂಪ ಏನು? ಮೊದಲನೇದು ಜೀವತತ್ವ. ಮೊದಲೇ ಜೀವತತ್ವವು ಚೇತನಾ ಲಕ್ಷಣದಿಂದ ವಿರಾಜಮಾನವಾಗಿದ್ದು ಶುದ್ಧ, ಅಶುದ್ಧ ಮತ್ತು ಮಿಶ್ರದ ಭೇದದಿಂದ 3 ಪ್ರಕಾರವಿದೆ. ನೋಡ್ರಿ, ಇದು ಸೊಗಸು. ನಮ್ಮ ಈ ಪುರುಷಾರ್ಥ ಸಿದ್ಧಿಪಾಯದಲ್ಲಿ ಅಮೃತಚಂದ್ರಾಚಾರ್ಯರು ಬಹಳ ಸರಳವಾಗಿ
ಒಳ್ಳೆ ಇದನ್ನ ಮೂಲ ತತ್ವನ ಹೇಳ್ಬಿಡ್ತಾರೆ. ಇದಿಷ್ಟು ತತ್ವ ಹುಡುಕೋಕೆ ಬೇರೆ ಗ್ರಂಥಗಳಲ್ಲಿ ನೀವು 60-70 ಪುಟಗಳ ವ್ಯಾಖ್ಯಾನ ಓದಬೇಕಾದಂತಹ ಪರಿಸ್ಥಿತಿ ಇರ್ಬೋದು, ಅಲ್ಲೂ ಸರಳವಾಗೂ ಕೊಟ್ಟಿರ್ಬೋದು. ಆದ್ರೆ ಒಂಥರ ಈ ಸಾರನೆಲ್ಲ ಹಿಡಿದು ತಗೊಂಬಂದು ಕೊಡ್ತಕ್ಕಂಥದ್ದು ಒಂದು ಇದೆಯಲ್ಲ, ಹಾಗೆ ಇದರ ವಿಶೇಷ ಈ ಪುರುಷಾರ್ಥ ಸಿದ್ಧೋಪಾಯದ ಗ್ರಂಥದ ವಿಶೇಷತೆ. ಇಲ್ಲೇನ್ ಹೇಳ್ತಾರೆ, ಒಂದೇ ಸೆಂಟೆನ್ಸ್ ನಲ್ಲಿ ಎಲ್ಲ ಹೇಳ್ಬಿಟ್ರು. ಏನು, ಮೊದಲೇ ಯಾಕೆ ನಾವು ಜೀವತತ್ವ ಇದೆ, ನಮಗೆ ಈ ಸಂಸಾರ ದುಃಖ ನಿವಾರಣೆ ಆಗ್ಬೇಕಾಗಿರೋದು. ಆದ್ರಿಂದ ಎಲ್ಲಿ ತಗೊಂಡು ಜೀವತತ್ವದ ಪ್ರತಿಪಾದನೆ ಮೊದಲಾಗುತ್ತೆ. ಮೊದಲೇ ಜೀವತತ್ವವು ಚೇತನಾ ಲಕ್ಷಣದಿಂದ, ಚೇತನಾ ಲಕ್ಷಣ ಏನು ದರ್ಶನ್? ನೋಡುವುದು, ತಿಳಿಯುವುದು, ಜ್ಞಾತ, ದೃಷ್ಟ. ಈ ಪ್ರಕಾರ ಚೇತನದ ಲಕ್ಷಣ ಇದೆ. ಚೇತನಾ ಲಕ್ಷಣದಿಂದ ವಿರಾಜಮಾನವಾಗಿತ್ತು. ಸ್ವಭಾವದಿಂದಂತೋ ಪಾರಣಾಮಿಕ ಭಾವದಿಂದಂತೋ ಎಲ್ಲಾ ಜೀವವು ಕೂಡ ಚೇತನಾ ಲಕ್ಷಣದಿಂದಲೇ ವಿರಾಜಮಾನವಾಗಿವೆ. ಪರ್ಯಾಯದಿಂದ ವ್ಯತ್ಯಾಸ ಇದೆ. ಯಾರು ಪರ್ಯಾಯದಿಂದಲೂ ಹಾಗೆ ವಿರಾಜಮಾನವಾಗಿದ್ದಾರೆ ಅವರೆಲ್ಲ ಸಿದ್ಧ ಪರಮೇಷ್ಠಿಗಳಾಗಿದ್ದಾರೆ. ಆದ್ರೆ ಪರ್ಯಾಯದಲ್ಲಿ ಯಾರು ಹಾಗೆ ವಿರಾಜಮಾನವಾಗಿದ್ದಾರೆ, ವಿಪರೀತವಾಗಿ ವಿರಾಜಮಾನವಾಗಿದ್ದಾರೆ, ಅವರೆಲ್ಲ ಸಂಸಾರದಲ್ಲಿ ದುಃಖವನ್ನು ಭೋಗಿಸ್ತಾ ಇದ್ದಾರೆ. ಆದ್ರೆ ಎಲ್ಲಾ ಜೀವಗಳು ಸ್ವಭಾವದಿಂದಂತೂ ಯಾವ ಲಕ್ಷಣದಿಂದ ವಿರಾಜಮಾನವಾಗಿವೆ? ಚೇತನಾ ಲಕ್ಷಣದಿಂದ ಎಲ್ಲಾ ಜೀವಗಳು ಕೂಡ ವಿರಾಜಮಾನವಾಗಿದ್ದು, ಶುದ್ಧ, ಅಶುದ್ಧ ಮತ್ತು ಮಿಶ್ರದ ಭೇದದಿಂದ 3 ಪ್ರಕಾರ ಇದೆ. ಈ ಸಂಸಾರದಲ್ಲಿ ಅಥವಾ ಈ ವಿಶ್ವದಲ್ಲಿ ಗತಿಗಳೆಷ್ಟು? ಸಂಸಾರದ ಗತಿಗಳು 4, ಒಟ್ಟು ಗತಿಗಳು 5. ಪಂಚಮ ಅಂದ್ರೆ ಗತಿಯಿಂದ ಸಾಧಾರಣ ಹೋಗ್ಬಿಟ್ಟು ಪುನಃ ವಾಪಸ್ ಬರೋದಕ್ಕೆ ಅನ್ನೋ ಅರ್ಥದಲ್ಲಿ 4 ಹೇಳಿದರೆ ಅದನ್ನು ಪಂಚಮ ಗತಿ ಅಂತ ಉಪಚಾರ ಮಾಡಿದ್ದಾರೆ. ಆದ್ರೆ ಈ 5 ತೆಗೆದುಕೊಂಡ್ರೆ ಈ ಸಂಸಾರದಲ್ಲಿರ್ತಕ್ಕ, ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳು ಸಮಾವೇಶವಾಗ್ತವೆ. ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳನ್ನು ನೀವು ಭಾಗ ಮಾಡೋದಾದ್ರೆ 3 ಪ್ರಕಾರ ಮಾಡಬಹುದು ಭಾಗವನ್ನು. ಪರ್ಯಾಯದ ಅಪೇಕ್ಷೆಯಿಂದ, ಸ್ವಭಾವದ ಅಪೇಕ್ಷೆಯಿಂದಂತೂ ಎಲ್ಲಾ ಚೇತನಾ ಲಕ್ಷಣ ಇದೆ. ಎಲ್ಲ ದ್ರವ್ಯದ ಅಪೇಕ್ಷೆಯಿಂದಂತೂ ಎಲ್ಲಾ ಚೇತನ ಲಕ್ಷಣ ಇದೆ. ಸ್ವಭಾವದಿಂದಂತೂ ಎಲ್ಲಾ ಶುದ್ಧ ಇವೆ. ಪರ್ಯಾಯದ ಅಪೇಕ್ಷೆಯಿಂದ ತೆಗೆದುಕೊಂಡ್ರೆ ಮೇನ್ಲಿ 3 ವೆರೈಟಿ ಇದೆ. ಯಾವುದು? ಶುದ್ಧ ಜೀವ್, ಅಶುದ್ಧ ಜೀವ್, ಮಿಶ್ರ ಜೀವ್. ಇಷ್ಟರ ಸಮಾವೇಶವಾಗುತ್ತೆ. ಹಾಗಾದ್ರೆ ಶುದ್ಧ ಜೀವ ಏನು ನೋಡೋಣ. ಯಾವ ಜೀವಗಳಿಗೆ ಸರ್ವಗುಣ ಪರ್ಯಾಯವು, ಸರ್ವಗುಣವಂತೂ ಶುದ್ಧ ಇದೆ, ಪರ್ಯಾಯವು ತನ್ನ ನಿಜಭಾವ ರೂಪ ಪರಿಣಮನ ಮಾಡುತ್ತವೆ. ಪರ್ಯಾಯವು ಕೂಡ ತನ್ನ ನಿಜಭಾವದಲ್ಲಿ ಪರಿಣಮಿಸ್ತವೆ. ಅಂದ್ರೆ ಜ್ಞಾನ ಗುಣ ಇದೆ, ಪರವನ್ನಂದು ತಿಳ್ಕೊಳ್ತಕ್ಕಂತಹ ಜ್ಞಾನ ಮಿಥ್ಯಾಜ್ಞಾನ, ಪರವನ್ನ ತಾನು ತಿಳ್ಕೊಳ್ಳೋ ಜ್ಞಾನ ಮಿಥ್ಯಾಜ್ಞಾನ, ತನ್ನನ್ನ ತಾನು ತಿಳ್ಕೊಳ್ಳೋ ಜ್ಞಾನ ಸಮ್ಯ ಜ್ಞಾನ. ಹಾಗೆ ತನ್ನ ಸ್ವಭಾವದಲ್ಲಿ ಪರ್ಯಾಯದಲ್ಲಿ ಪರಿಣಮನ ಆಗತಕ್ಕಂತಹ ಜೀವಗಳು ಶುದ್ಧ ಜೀವಗಳು. ಏನ್ ಹೇಳ್ತಾರೆ? ಯಾವ ಜೀವಗಳಿಗೆ ಸರ್ವಗುಣ ಪರ್ಯಾಯವು ತನ್ನ ನಿಜಭಾವ ರೂಪ ಪರಿಣಮನ ಮಾಡುತ್ತವೆ, ಯಾವ ಜೀವಗಳು ತಮ್ಮ ನಿಜಗುಣದಲ್ಲಿ ಪರಿಣಮಿಸ್ತವೆ, ಅಂದರೆ ಯಾರಿಗೆ ಕೇವಲ ಜ್ಞಾನಾದಿ ಗುಣದ ಶುದ್ಧ ಪರಿಣತಿ ಪರ್ಯಾಯದಲ್ಲಿ ವಿರಾಜಮಾನವಾಗಿದೆ, ಅವುಗಳನ್ನು ಶುದ್ಧ ಜೀವವೆಂದು ಹೇಳಿದ್ದಾರೆ. ಅಂದ್ರೆ ಆತ್ಮನಲ್ಲಿ ಅನಂತ ಜ್ಞಾನ ಶಕ್ತಿ ಇದೆ, ಸರ್ವವನ್ನೂ ತಿಳ್ಕೊಳ್ತಕ್ಕಂತಹ ಸರ್ವಜ್ಞ ಶಕ್ತಿ ಇದೆ. ಅದು ಹೇಗಿದೆಯೋ ಹಾಗೆ ಪರ್ಯಾಯದಲ್ಲಿ ಯಾರಿಗೆ ಪ್ರಕಟವಾಗಿದೆ ಆ ಜೀವಗಳನ್ನೆಲ್ಲ ಏನಂತ ಕರೆದಿದ್ದಾರೆ? ಶುದ್ಧ ಜೀವ ಅಂತ ಕರೆದಿದ್ದಾರೆ. ಹಾಗಾದರೆ ಅಶುದ್ಧ ಜೀವ ಯಾವುದು ನೋಡೋಣ. ಅಶುದ್ಧ ಜೀವ ತತ್ವ ಯಾವ ಜೀವಗಳಿಗೆ ಸರ್ವ ಗುಣ ಪರ್ಯಾಯಗಳು ವಿಕಾರ ಭಾವದಿಂದ ಕೂಡಿದೆ. ಜ್ಞಾನದ ಇವು ವಿಕಾರದಿಂದ ಕೂಡಿದೆ, ಚಾರಿತ್ರದ್ದು ವಿಕಾರದಿಂದ ಕೂಡಿದೆ, ಶ್ರದ್ಧೆಯೂ ಕೂಡ ವಿಕಾರದಿಂದ ಕೂಡಿದೆ. ವಿಕಾರ ಅಂತ ಹೇಳಿದ್ರೆ ವಿಭಾವ, ತನ್ನ ಸ್ವಭಾವ ಅಲ್ಲದೆ ಇರತಕ್ಕಂಥ ವಿಪರೀತ. ವಿಭಾವ ಅಂದ್ರೆ ವಿಪರೀತ ಭಾವ. ವಿಕಾರ ಭಾವದಿಂದ ಕೂಡಿದೆ. ಜ್ಞಾನಾದಿ ಗುಣಗಳು ಆವರಣದಿಂದ ಮುಚ್ಚಲ್ಪಟ್ಟಿವೆ. ಅವುಗಳಲ್ಲಿ ಕೆಲವು ಸ್ವಲ್ಪ ಪ್ರಕಟ ರೂಪದಲ್ಲಿದೆ, ಅವು ವಿಪರೀತ ಪರಿಣಮನ ಮಾಡುತ್ತಿವೆ. ಮತ್ತು ಯಾವುದರ ಪರಿಣತೆಯು ರಾಗಾದಿ ರೂಪ ಪರಿಣಮನವಾಗುತ್ತಿದೆ, ಆ ಮಿಥ್ಯಾದೃಷ್ಟಿ ಜೀವಗಳಿಗೆ ಅಶುದ್ಧ ಜೀವ ತತ್ವವೆಂದು ಹೇಳಿದ್ದಾರೆ. ಪರ್ಯಾಯದ ಅಪೇಕ್ಷೆಯಿಂದ, ಸ್ವಭಾವದ ಅಪೇಕ್ಷೆಯಿಂದ ಎಲ್ಲ ಜೀವಗಳು ಕೂಡ ಶುದ್ಧ ಇವೆ. ಆದರೆ ಪರ್ಯಾಯದ ಅಪೇಕ್ಷೆಯಿಂದ ಇದು ಅಶುದ್ಧ ಜೀವದ ಲಕ್ಷಣ ಹೇಳಿದರು. ಇನ್ನೊಂದ್ಸರ್ತಿ ಹೇಳೋಣ, ಯಾಕಂದ್ರೆ ಈ ಲಕ್ಷಣಗಳು ಯಾವುದಾದ್ರೂ ನಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋಣ. ಇಲ್ಲೇ ಇದ್ರೆ ಪರವಾಗಿಲ್ಲ, ಇದ್ರೆ ಬಿಟ್ಕೊಡೋಕೆ, ಅಥವಾ ಬೆಳಗಾನ ರಾಮಾಯಣ ಕೇಳಿ ಆಮೇಲೆ ಮಾಡಿದ್ರು ಅಂತಲ್ಲ, ಹಾಗೆ ಮಾಡ್ಕೊಂಡ್ರೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ಆದ್ರಿಂದ ಅಶುದ್ಧ ಜೀವ ತತ್ವದ ವಿಚಾರ ಹೇಳ್ತಾರೆ. ಏನು? ಯಾವ ಜೀವಗಳಿಗೆ ಸರ್ವಗುಣ ಪರ್ಯಾಯಗಳು ವಿಕಾರ ಭಾವದಿಂದ ಕೂಡಿದೆ, ಅಂದ್ರೆ
ದೋಷ ರೂಪದಿಂದ ಕೂಡಿದೆ. ಜ್ಞಾನಾದಿ ಗುಣಗಳು ಆವರಣದಿಂದ ಮುಚ್ಚಲ್ಪಟ್ಟಿದೆ. ಆವರಣದಿಂದ ಮುಚ್ಚಲ್ಪಟ್ಟಿರೋ ಜ್ಞಾನಗಳು ಯಾವ್ಯಾವುದು? ಆವರಣದಿಂದ ಮುಚ್ಚಲ್ಪಟ್ಟಿಲ್ಲದೆ ಇರತಕ್ಕಂಥ ಜ್ಞಾನಗಳು ಯಾವ್ಯಾವುದು? ಯಾಕೆ ಯಾವುದೇ ಜ್ಞಾನ ಮನಃಪರ್ಯಾಯ ಜ್ಞಾನ ಆವರಣ ಇಲ್ವೇನು? ಇದೆ. ಕೇವಲ ಜ್ಞಾನ ಒಂದೇ ಆವರಣದಿಂದ ಮುಚ್ಚಲ್ಪಡದೆ ಇರತಕ್ಕಂಥ ಜ್ಞಾನ. ಕೇವಲ ಕೇವಲ ಜ್ಞಾನಾವರಣೀಯ ಕರ್ಮ ಹೊರಟು ಹೋದ ಮೇಲೆ ಮತಿಜ್ಞಾನಾವರಣೀಯ ಕರ್ಮ, ಕೃತಜ್ಞಾನಾವರಣೀಯ ಕರ್ಮ, ಅವಧಿ ಜ್ಞಾನಾವರಣೀಯ ಕರ್ಮ, ಮನಃಪರ್ಯಾಯ ಜ್ಞಾನಾವರಣೀಯ ಕರ್ಮ ಯಾವುದೂ ಉಳಿಯೋಲ್ಲ. ಅವಧಿ ಮನಃಪರ್ಯಾಯದಲ್ಲೂ ಎಷ್ಟು ಕ್ಷಯೋಕ್ಷಮ ಆಗಿದೆ ಅಷ್ಟು ಪ್ರಕಾಶ ಇದೆ ಜ್ಞಾನದ್ದು. ಆದ್ರೆ ಎಷ್ಟು ಆವರಣದ ನಿಮಿತ್ತ ಇದೆ ಅಷ್ಟು ಇನ್ನೂ ಅಪ್ರಕಟ ಇದೆ. ಕೇವಲ ಜ್ಞಾನದಲ್ಲೇ ಜ್ಞಾನಾವರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಷಯ ಆಗ್ತಕ್ಕಂಥದ್ದು. ಆದ್ರಿಂದ ಯಾವ ಜ್ಞಾನಾದಿ ಗುಣಗಳು ಆವರಣದಿಂದ ಮುಚ್ಚಲ್ಪಟ್ಟಿವೆ ಅವುಗಳಲ್ಲಿ ಕೆಲವು ಸ್ವಲ್ಪ ಪ್ರಕಟ ರೂಪದ, ಸಂಪೂರ್ಣವಾಗಿ ಮುಚ್ಚಿಲ್ಲ. ಒಂದ್ ಪಕ್ಷ ಸಂಪೂರ್ಣವಾಗಿ ಮುಚ್ಚಿದ ಏನಾಗುತ್ತೆ ಗೊತ್ತೇನು? ಜೀವ ಜಡ ಆಗಿ ಹೋಗ್ಬಿಡುತ್ತೆ. ಜೀವ ತನ್ನ ಚೈತನ್ಯ ಸ್ವರೂಪವನ್ನು ಎಂದೂ ಬಿಟ್ಟುಕೊಡೋದಿಲ್ಲ. ಎಂತಹ ಜ್ಞಾನದ ಆವರಣ ಇದ್ರೂ ಕೂಡ ಹೀನ ಆಗ್ಬೋದು ಜ್ಞಾನ ಸಂಪೂರ್ಣವಾಗಿ ಅಭಾವ ಆಗೋದಿಲ್ಲ. ಸ್ಪರ್ಶನೇಂದ್ರಿಯ ಜ್ಞಾನ ಏಕೇಂದ್ರಿಯದಲ್ಲೂ ಕೂಡ ಉಳ್ಕೊಳ್ಳುತ್ತೆ. ಅಗ್ನಿಯಾಗಿರ್ಲಿ, ಜಲಕಾಯಿಕ ಜೀವ ಆಗಿರ್ಲಿ, ಏಕೇಂದ್ರಿಯ ರೂಪ ಸ್ಪರ್ಶನೇಂದ್ರಿಯ ರೂಪದಲ್ಲಿ ಜ್ಞಾನದ ಕಿಂಚಿತ್ ಉಳ್ಕೊಂಡಿರುತ್ತೆ. ಎಷ್ಟು ಉಳ್ಕೊಂಡಿದೆಯೋ ಅಷ್ಟು ಕ್ಷಯೋಕ್ಷಮ ಇದೆ ಜ್ಞಾನ. ಅದನ್ನ ಹೇಳ್ತಾರೆ ಜ್ಞಾನಾದಿ ಗುಣಗಳು ಆವರಣದಿಂದ ಮುಚ್ಚಲ್ಪಟ್ಟಿವೆ, ಅವುಗಳಲ್ಲಿ ಕೆಲವು ಸ್ವಲ್ಪ ಪ್ರಕಟ ರೂಪದಲ್ಲಿದೆ. ಯಾಕೆ ಕೆಲವು ಸ್ವಲ್ಪ ಅಂತ ಯಾಕೆ ಹೇಳಿದ್ರು? ಏಕೇಂದ್ರಿಯದಲ್ಲಿ ಅವಧಿ ಮನಃಪರ್ಯಾಯ ಕೇವಲ ಜ್ಞಾನ ಸಂಪೂರ್ಣ ಪ್ರಕಟ ಇದೆ. ಸ್ವಲ್ಪ ಪ್ರಕಟ ರೂಪದಲ್ಲಿರೋದು ಯಾವ್ಯಾವುದು? ಮತಿ ಶ್ರುತ. ಮತಿ ಒಂದೇ ಶ್ರುತ ಒಂದೇ, ಎಲ್ಲಿ ಮತಿ ಇದೆಯೋ ಅಲ್ಲಿ ಶ್ರುತ ಇದ್ದೇ ಇರುತ್ತೆ. ಮತಿ ಶ್ರುತ್ ಸ್ವಲ್ಪ ಪ್ರಕಟ ರೂಪದಲ್ಲಿ ಇದೆ. ಅವು ಯಾವ್ದು ಪ್ರಕಟ ರೂಪದಲ್ಲಿವೆ ಅವು ವಿಪರೀತ ಪರಿಣಾಮ ಮಾಡ್ತವೆ. ಅಂದ್ರೆ ಏನ್ ಜ್ಞಾನ ಇದೆ ಅವು ಶರೀರವನ್ನು ತಾನು ತಿಳ್ಕೊಳ್ತವೆ, ಪಂಚೇಂದ್ರಿಯ ವಿಷಯ ಭೋಗಗಳನ್ನು ಸುಖ ಅಂತ ತಿಳ್ಕೊಳ್ತವೆ. ಯಾವುದು ಪ್ರಕಟ ಇದೆ ಅದು ವಿಪರೀತವಾಗಿ ಪರಿಣಾಮನ ಮಾಡ್ತಿವೆ. ಮತ್ತು ಯಾವುದರ ಪರಿಣತಿಯು ರಾಗಾದಿ ರೂಪ ಪರಿಣಾಮನವಾಗುತ್ತದೆ. ಅಂದ್ರೆ ಪರ್ಯಾಯದಲ್ಲಿ ಅನುಭವದಲ್ಲಿ ರಾಗಾದಿ ರೂಪ ಅನುಭವಗಳೇ ಜೀವಕ್ಕೆ ಆಗ್ತಿದೆ. ಆ ಮಿಥ್ಯಾ ದೃಷ್ಟಿ ಜೀವಗಳಿಗೆ ಹೀಗಾಗ್ತಾ ಇರತಕ್ಕಂತಹ ಜೀವಗಳೆಲ್ಲ ಅಶುದ್ಧ ಜೀವ, ಮಿಥ್ಯಾದೃಷ್ಟಿ ಜೀವಗಳು ಅಶುದ್ಧ ಜೀವತತ್ವ. ಇವುಗಳಲ್ಲಿ ಯಾವ್ಯಾವ್ದಾದ್ರು ಇದ್ರೆ ನಮ್ಮಲ್ಲಿ ಅದನ್ನು ನಾವು ಬಿಟ್ಕೊಡ್ಬೇಕು. ಜೀವಗಳಿಗೆ ಅಶುದ್ಧ ಜೀವತತ್ವವೆಂದು ಹೇಳಿದ್ದಾರೆ. ಈಗ ಯಾವ್ಯಾವ್ದಾಯ್ತು? ಶುದ್ಧ ಆಯ್ತು, ಅಶುದ್ಧ ಆಯ್ತು. ಮೂರನೇದು ಮಿಶ್ರ ಜೀವ. ಯಾವ ಜೀವಗಳಿಗೆ ಸಮ್ಯಕ್ತ್ವಾದಿ ಅಂದ್ರೆ ಸಮ್ಯಕ್ತ್ವವೇ ಮೊದಲಾದ, ಸಮ್ಯಕ್ತ್ವ ಅಂತೂ ಆಗಿದೆ, ಅದರ ಜೊತೆಗೆ ಇನ್ನೂ ಕೆಲವು ಗುಣಗಳು, ಸಮ್ಯಕ್ತ್ವಾದಿ ಗುಣಗಳ ಸ್ವಲ್ಪ ಶಕ್ತಿಯು ಶುದ್ಧವಾಗಿವೆ. ಅಂದ್ರೆ ಶಕ್ತಿ ಶುದ್ಧವಾಗಿದೆ ಅಂದ್ರೆ ಶಕ್ತಿ ಶುದ್ಧ ಮಾಡಬೇಕಾಗಿಲ್ಲ, ಶುದ್ಧತೆ ಪರ್ಯಾಯದಲ್ಲಿ ಪ್ರಕಟವಾಗಿವೆ. ಅನುಭವಕ್ಕೆ ಬರ್ತಾ ಇದೆಯಲ್ಲ ಪರ್ಯಾಯದಲ್ಲಿ ಶುದ್ಧತೆ ಪ್ರಕಟ ಆಗಿದೆ. ಏನ್ ಹೇಳ್ತಾರೆ? ಯಾವ ಜೀವಗಳಿಗೆ ಸಮ್ಯಕ್ತ್ವಾದಿ ಗುಣಗಳು ಸ್ವಲ್ಪ ಶಕ್ತಿಯು ಶುದ್ಧವಾಗಿವೆ ಅಥವಾ ಅವುಗಳಲ್ಲೂ ಕೂಡ ಸ್ವಲ್ಪ ಮಲಿನತೆ ಉಳಿದು ಬಿಟ್ಟಿದೆ, ಅಂದರೆ ಜ್ಞಾನಾದಿ ಗುಣಗಳ ಸ್ವಲ್ಪ ಶಕ್ತಿ ಶುದ್ಧವಾಗಿದೆ ಹಾಗೂ ಉಳಿದದ್ದು ಅಶುದ್ಧವಾಗಿದೆ. ಚಾರಿತ್ರದಲ್ಲಿ ಅಶುದ್ಧತೆ ಇನ್ನೂ ಇದೆ, ಕೆಲವು ಗುಣಗಳು ಅಶುದ್ಧವಾಗಿಯೇ ಇವೆ. ಹೀಗೆ ಗುಣಗಳ ದಶೆಯು ಉತ್ಪನ್ನವಾಗಿದೆ. ಕೆಲವು ಶುದ್ಧವಾಗಿವೆ, ಇನ್ನು ಕೆಲವು ಅಶುದ್ಧವಾಗಿವೆ. ಮತ್ತು ಯಾವುದರ ಪರಿಣತಿಯು ಶುದ್ಧ ಅಶುದ್ಧ ರೂಪ ಮಾಡುತ್ತಿದೆಯೋ, ಒಂದು ಅನುಭವದಲ್ಲಿ ಶುದ್ಧತೆ ಅನುಭವ ಮಾಡ್ತಿರ್ತದೆ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಶುದ್ಧತೆ ಅನುಭವ ಮಾಡ್ತಿರ್ತದೆ. ಈ ಪ್ರಕಾರ ಪರಿಣಮನ ಮಾಡುತ್ತಿದೆಯೋ ಆ ಜೀವಗಳನ್ನು ಶುದ್ಧಾಶುದ್ಧ ಸ್ವರೂಪ ಮಿಶ್ರವೆಂದು ಹೇಳಿದ್ದಾರೆ. ಈ ಪ್ರಕಾರ ಇರ್ತಕ್ಕಂಥ ಜೀವಗಳ ಗುಣಸ್ಥಾನ 4 ರಿಂದ 12. 11, 12ರಲ್ಲಿ ಬಲೆ ಚಾರಿತ್ರದ ಅಪೇಕ್ಷೆ ವೀತರಾಗ್ತಾ ಇದೆ. ಆದ್ರೆ ಇನ್ನೂ ಆವರಣ ಇದೆ ಜ್ಞಾನಕ್ಕೆ. ಕೇವಲ ಜ್ಞಾನಾವರಣ ಕ್ಷಯ ಆಗೋದು 12ನೇ ಗುಣಸ್ಥಾನದ ಕೊನೆಗೆ, 13ರಲ್ಲಿ ಪರಿಪೂರ್ಣ ಶುದ್ಧತೆ ಆಗಿದೆ. ಸೊ 4 ರಿಂದ 12ರವರೆಗೆ ಇರತಕ್ಕಂತಹ ದಶೆ ಶುದ್ಧಾಶುದ್ಧ ಇದೆ. 4 ರಿಂದ ಕೆಳಗಡೆ ಇರೋದು ಅಶುದ್ಧ ಜೀವತತ್ವ ಇದೆ. 13, 14 ಸಿದ್ಧ ಶುದ್ಧ ಜೀವತತ್ವ ಇದೆ. ಈ ಶುದ್ಧಾಶುದ್ಧದಲ್ಲೂ ಅಂದ್ರೆ 4 ರಿಂದ 12ರವರೆಗೂ ಕೂಡ 4ನಲ್ಲಿರೋದು ಜಗನ್ಯ ಶುದ್ಧಾಶುದ್ಧ, ಜಗನ್ಯ ಶುದ್ಧ. 5 ಮಧ್ಯಮ ಶುದ್ಧ, 6 ರಿಂದ 12 ಉತ್ಕೃಷ್ಟ ಶುದ್ಧ. ಯಾವ ಗ್ರಂಥದಲ್ಲಿ? ಸಮಯಸಾರದಲ್ಲೂ ಬರುತ್ತೆ, ಮುಖ್ಯವಾಗಿ ಪರಮಾತ್ಮ ಪ್ರಕಾಶದಲ್ಲಿ ಬರುತ್ತೆ. ಚೆನ್ನಾಗಿ ವರ್ಣನೆ ಮಾಡ್ತಾರೆ.
ಹೀಗಿದೆ. ಮಿಶ್ರವೆಂದು ಹೇಳಿ ಈ ರೀತಿ ಜೀವತತ್ವದ 3 ಪ್ರಕಾರ ಇದೆ. ಈಗ ಯಾವುದು ಮುಗೀತು ನಮ್ಮದು? ಜೀವತತ್ವದ ಮುಗೀತು. ಅಜೀವತತ್ವ ಎರಡನೇದು. ಯಾವುದು ಚೇತನ ಗುಣರಹಿತವಾಗಿದೆ ಅಂಥ ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ, ಕಾಲಾಡು ರೂಪ, ಹೀಗೆ 5 ಪ್ರಕಾರ ಇದೆ. ಚೇತನ ಒಂದು ಬಿಟ್ಬಿಟ್ರೆ ಅಜೀವ ತತ್ವ ಎಷ್ಟಿವೆ? 5 ಭೇದ ಇದೆ. ಯಾವ್ಯಾವ್ದಿದೆ? ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. ಕಾಲವನ್ನ ಕಾಲಾನುರೂಪ ಅಂತಲೂ ಕೂಡ ಹೇಳಿದ್ದಾರೆ. ಮುಂದೆ ಅದೇನು ಅಂತ ಹೇಳೋಣ. ಸ್ಪರ್ಶ, ರಸ, ಗಂಧ, ವರ್ಣ ಸಂಯುಕ್ತ ಅಣು ಹಾಗೂ ಸ್ಕಂದದ ಭೇದದಿಂದ ಅಣು ಹಾಗೂ ಸ್ಕಂದದ ಭೇದದಿಂದ 2 ಪ್ರಕಾರವಾಗಿದೆ. ಈ ಪುದ್ಗಲ ದ್ರವ್ಯ ಏನಿದೆ ಸ್ಪರ್ಶರಸಗಂಧ ವರ್ಣದಿಂದ ಕೂಡಿದೆ, ನಮಗೆ ಗೊತ್ತಿದೆ. ಅದರಲ್ಲಿ 2 ಭೇದ ಇದೆ, ಅಣು, ಸ್ಕಂದ. ಅಣು ಇಸ್ ಆಟಮ್, ಸ್ಕಂದ ಇಸ್ ಮಾಲಿಕ್ಯೂಲ್. ಅವುಗಳಲ್ಲಿ ಯಾವುದು ಏಕಾಂಗಿ, ಅವಿಭಾಗಿ, ಪರಮಾಣು ಇದೆ ಅದನ್ನು ಅಣು ಎಂದು ಹೇಳಿದ್ದಾರೆ. ಯಾವುದನ್ನ ಬೇರೆ ಮಾಡೋಕ್ಕಾಗೋದಿಲ್ಲ, ಒಂದೇ ಒಂದಾಗಿ ಉಳ್ಕೋತದೆ, ಅದಕ್ಕೇನಂತ ಕರೀತಾರೆ? ಅಣು ಅಂತ ಕರೀತಾರೆ. ಅನೇಕ ಅಣು ಒಂದುಗೂಡಿ ಸೇರಿ ಸ್ಕಂದ ರೂಪವಾದ ಮೇಲೆ ಸ್ಕಂದವೆಂದು ಹೇಳಿದ್ದಾರೆ. ಇಂತಹ ಅಣುಗಳು ಬೇಕಾದಷ್ಟು ಸೇರ್ಕೊಂಡು ಒಂದೇ ಇದೆ ಎನ್ನುವ ಆಕಾರಕ್ಕೆ ಬಂದಾಗ ಅದನ್ನ ಏನಂತ ಕರೀತಾರೆ? ಸ್ಕಂದ ಅಂತ ಕರೀತಾರೆ. ಇಂಥ ಪುದ್ಗಲ ದ್ರವ್ಯದಲ್ಲಿ 6 ಭೇದ ಹೇಳಿದ್ದಾರೆ. ಎಷ್ಟು ಭೇದ ಹೇಳಿದ್ದಾರೆ? 6 ಭೇದ. ಭೇದ ಅಂದ್ರೆ ದ್ರವ್ಯದ ಭೇದ ಅಂತಲ್ಲ, ಅವುಗಳ ಬರುತ್ತೆ. 6 ಭೇದ ಯಾವ್ಯಾವಪ್ಪ ಅಂದ್ರೆ ಸ್ಥೂಲ ಸ್ಥೂಲ, ಸ್ಥೂಲ ಸ್ಥೂಲ ಸೂಕ್ಷ್ಮ, ಸೂಕ್ಷ್ಮ ಸ್ಥೂಲ, ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮ. ಅಂದ್ರೆ ಈ ಪುದ್ಗಲ ದ್ರವ್ಯದಲ್ಲಿ ಈ ಡಿಗ್ರಿ, ನಮಗೆ ಕಷಾಯದಲ್ಲಿ ಅನಂತ ಅನುಬಂಧಿ ಅಂತ ಹಿಡ್ಕೊಂಡು ಸಂಜ್ವಲನದವರೆಗೆ 4 ಡಿಗ್ರಿ ಹೇಳ್ತೀವಿ. ಹಾಗೆ ಈ ಪುದ್ಗಲಗಳಲ್ಲಿ ಈ ಸ್ಪರ್ಶನದ ಭೇದದ ಅಪೇಕ್ಷೆಯಿಂದ ಈ 6 ಭೇದ ಇದೆ. ಸ್ಥೂಲ ಸ್ಥೂಲ, ಸ್ಥೂಲ ಸ್ಥೂಲ ಸೂಕ್ಷ್ಮ, ಸೂಕ್ಷ್ಮ ಇತ್ಯಾದಿ ಯಾವುದು ಛೇದಿಸಿ ಭೇದಿಸಿ ಆದ ಮೇಲೆ ಪುನಃ ಮತ್ತೆ ಸೇರುವುದಿಲ್ಲ, ಅದನ್ನು ಸ್ಥೂಲ ಸ್ಥೂಲ ಪುದ್ಗಲವೆಂದು ಹೇಳಿದ್ದಾರೆ. ಅಂದ್ರೆ ಕಲ್ಲು, ಮರ ಇತ್ಯಾದಿಗಳೆಲ್ಲ ಪುದ್ಗಲ ಇದೆ. ಅದನ್ನ ನಾವು ಚೂರು ಮಾಡಿದ ಮೇಲೆ, ನೀವು ಚೂರು ಮಾಡಿದ್ರೆ ಪುನಃ ಪಟ್ಟಂತ 2 ಸೇರ್ಕೊಂಡ್ಬಿಡುತ್ತೇನೋ? ಅಥವಾ ಹಿಂಗೆ 2 ಭದ್ರ ಹಿಂಗೆ ಹಿಡ್ಕೊಂಡು ಸೇರ್ಕೊಳ್ಳುತ್ತಾನೆ? ಹಾಗೂ ಸೇರ್ಕೊಳ್ಳಲ್ಲ. ಬೇರೆ ಆದ್ಮೇಲೆ ಅದು ಬೇರೆಯಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಏನಂತ ಕರೀತಾರೆ? ಸ್ಥೂಲ ಸ್ಥೂಲ ಪುದ್ಗಲ ಅಂತ. ಹಾಗಾದ್ರೆ ಸ್ಥೂಲ ಪುದ್ಗಲ ಯಾವುದು ನೋಡೋಣ. ಯಾವ ಜಲ, ಹಾಲು, ಎಣ್ಣೆ ಇತ್ಯಾದಿ ದ್ರವ ಪದಾರ್ಥಗಳು ಭಿನ್ನವಾದ ನಂತರ ಪುನಃ ತಕ್ಷಣವೇ ಮತ್ತೆ ಸೇರಿಕೊಂಡು ಬಿಡುತ್ತವೆ. ನೀವು ಅದನ್ನು ಭಾಗ ಮಾಡಿದ ಮೇಲೂ ಪುನಃ ಸೇರಿಸಿದ್ರೆ ಒಂದಕ್ಕೊಂದು ಬೆರ್ಕೊಳ್ಳುತ್ತೆ, ಬೇರೆ ಬೇರೆಯಾಗಿ ಏನು ಉಳ್ಕೊಳ್ಳಲ್ಲ. ಆದ್ರಿಂದ ಅಂತಹ ಪುದ್ಗಲವನ್ನ ಏನಂತ ಕರೀತಾರೆ? ಸ್ಥೂಲ ಪುದ್ಗಲ ಅಂತ ಕರೀತಾರೆ. ಇನ್ನು 3ನೇದು ಸ್ಥೂಲ ಸೂಕ್ಷ್ಮ. ಯಾವುದು ಕಣ್ಣಿನಿಂದ ನೋಡಲು ಬರುತ್ತದೆ ಆದರೆ ಹಿಡಿಯಲು ಬರುವುದಿಲ್ಲ. ಹಾಲನ್ನು ಮುಟ್ಟಬಹುದು, ಕಣ್ಣಿಂದ ನೋಡ್ಲೂಬಹುದು, ಮುಟ್ಲೂಬಹುದು. ಆದರೆ ಯಾವುದು ಕಣ್ಣಿನಿಂದ ನೋಡಕ್ ಸಿಗುತ್ತೆ, ಹಿಡಿಯಲು ಬರುವುದಿಲ್ಲ, ಅಂತಹ ಆತಾಪ ಅಂದ್ರೆ ಸೆಕೆ ಅನುಭವಕ್ಕೆ ಗೊತ್ತಾಗುತ್ತೆ, ಸೆಕೆನ ಮುಟ್ಟೋಕೆ ಸಾಧ್ಯ ಇಲ್ಲ. ಚಂದ್ರನ ಕಿರಣ ನೋಡಬಹುದು ಆದರೆ ಹಿಡ್ಕೊಳ್ಳೋಕೆ ಸಿಗೋದಿಲ್ಲ. ಚಂದ್ರನ ಕಿರಣ, ಕತ್ತಲೇನತಕ್ಕಂಥದ್ದು ಗೊತ್ತಾಗತ್ತೆ, ಆದ್ರೆ ಹಿಡ್ಕೊಳ್ಳೋಕೆ ಸಿಗೋದಿಲ್ಲ. ಹಾಲು, ಕಲ್ಲು ಹಿಡ್ಕೊಂಡು ನಮಗೆ ಕತ್ತ ಹಿಡ್ಕೊಳ್ಳೋಕ್ಕಾಗತ್ತೇನು? ಅಷ್ಟು ಸೂಕ್ಷ್ಮ ಇದೆ ಇದು. ಅಂತಹ ಸೂಕ್ಷ್ಮಕ್ಕೆ ಏನಂತ ಕರೀತಾರೆ? ಸ್ಥೂಲ ಸೂಕ್ಷ್ಮ ಪುದ್ಗಲ ಅಂತ ಹೆಸರು. ನೋಡಿ, ಸ್ಥೂಲ ಯಾವ್ದಿತ್ತು? ಕಲ್ಲು, ಮರ ಇತ್ಯಾದಿ ಇತ್ತು. ಸ್ಥೂಲ ಯಾವ್ದಿತ್ತು? ಹಾಲು, ಎಣ್ಣೆ ಇತ್ಯಾದಿ ಇತ್ತು. ಸ್ಥೂಲ ಸೂಕ್ಷ್ಮ ಯಾವ್ದಾಯ್ತು? ಕತ್ತಲು, ಬೆಳಕು ಇತ್ಯಾದಿಗಳಾಯ್ತು. ಹಾಗಾದ್ರೆ ನೆಕ್ಸ್ಟ್ ಐಟಮ್ ಬರೋಣ. ಸ್ಥೂಲ ಸೂಕ್ಷ್ಮ ಆದ್ಮೇಲೆ ಸೂಕ್ಷ್ಮ ಸ್ಥೂಲ. ಸೂಕ್ಷ್ಮ ಸ್ಥೂಲ ಏನು? ಕಣ್ಣಿನಿಂದಂತೂ ಕಾಣಿಸ್ತಿತ್ತು ಹಿಂದಿನ ಚಾಪ್ಟರ್ನಲ್ಲಿ. ಯಾವ್ದ್ರಲ್ಲಿ? ಸ್ಥೂಲ ಸೂಕ್ಷ್ಮದಲ್ಲಿ. ಈಗ ಕಣ್ಣಿನಿಂದಲೂ ನೋಡಕ್ ಸಿಕ್ಕಲ್ಲ. ಯಾವ್ಯಾವುದು? ಯಾವ ಶಬ್ದ, ಈ ಶಬ್ದಕ್ಕೆ ಕೇಳಿಸುತ್ತೆ, ಕಣ್ಣಿಗೆ ನೋಡಕ್ ಸಿಕ್ಕುತ್ತೇನೋ? ಸಿಗೋದಿಲ್ಲ. ಈಗ ವಾಸನೆ ಗೊತ್ತಾಗುತ್ತೆ, ಇಂಥ ವಾಸನೆ ಇದೆ ಅಂತ ಹೇಳಿ, ಕಣ್ಣಿಗೆ ನೋಡೋಕ್ ಸಿಕ್ಕುತ್ತೇನೋ? ಸಿಗೋದಿಲ್ಲ. ಯಾವ ಶಬ್ದ, ವಾಸನೆ ಇತ್ಯಾದಿಗಳು ಕಣ್ಣಿಂದ ಕಾಣ ಸಿಗುವುದಿಲ್ಲ, ಆದರೆ ಅನ್ಯ ಇಂದ್ರಿಯಗಳಿಂದ
ಜ್ಞಾನದಲ್ಲಿ ತಿಳಿದು ಬರುತ್ತದೆ ಇದು ಹೀಗಿದೆ ಅಂತ ಹೇಳಿ. ಅಂತಹ ಪುದ್ಗಲಗಳನ್ನ ಸೂಕ್ಷ್ಮ ಸ್ಥೂಲ, ಏನು ಸೂಕ್ಷ್ಮ ಸ್ಥೂಲಕ್ಕೆ ಈ ಕಥೆ ಆಯ್ತಲ್ಲ, ಇನ್ನು ಸೂಕ್ಷ್ಮ ಅತಿ ಸೂಕ್ಷ್ಮದ ಕಥೆ ಏನಿರಬಹುದು ನೋಡೋಣ. ಸೂಕ್ಷ್ಮ ಯಾವ ಕಾರ್ಮಣ ಸ್ಕಂದಾದಿ ಬಹಳಷ್ಟು ಪರಮಾಣುಗಳು ಸೇರಿ ಆದ ಸ್ಕಂದವಿದೆ, ಆದರೆ ಇಂದ್ರಿಯಕ್ಕೆ ಗೋಚರವಾಗುವುದಿಲ್ಲ, ಅವುಗಳನ್ನು ಸೂಕ್ಷ್ಮ ಎಂದು ಹೇಳಿದ್ದಾರೆ. ಈಗ ನಾವು ರಾಗಾದಿ ಪರಿಣಾಮಗಳನ್ನು ಮಾಡ್ತೇವೆ, ಇಲ್ಲಿ ಕಾರ್ಬಣ ವರ್ಗಣ ಸ್ಕಂದ ಈ ವಿಶ್ವದಲ್ಲೆಲ್ಲ ತುಂಬಿದೆ ತಾನೆ, ತುಂಬಿದೆ. ಮತ್ತೆ ಆ ಸ್ಕಂದಗಳು ನಮ್ಮ ರಾಗಾದಿ ಪರಿಣಾಮ ನಿಮಿತ್ತವನ್ನು ಹೊಂದಿ ಕರ್ಮರೂಪದಲ್ಲಿ ಬಂಧಿಸ್ತವೆ ತಾನೆ, ಬಂಧಿಸ್ತವೆ. ಆ ಕಾರ್ಬಣ ವರ್ಗಣದ ಸ್ಕಂದ ಕಣ್ಣಿಗೆ ಕಾಣೋದಿಲ್ಲ, ವಾಸನೆಗೂ ಸಿಕ್ಕಲ್ಲ. ಆದ್ರಿಂದ ಅದನ್ನೇನಂತ ಕರೀತಾರೆ, ಸೂಕ್ಷ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ಅದಕ್ಕಿಂತಲೂ ಸೂಕ್ಷ್ಮ 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 ಯಾವ್ದು ನೋಡೋಣ. ಅತಿ ಸೂಕ್ಷ್ಮ ಸ್ಕಂದ ಅಥವಾ ಪರಮಾಣುವಿಗೆ ಸೂಕ್ಷ್ಮವೆಂದು ಹೇಳಿದ್ದಾರೆ. ಅನೇಕ ಪರಮಾಣುಗಳು ಸೇರಿ ಈ ಸ್ಕಂದ ಆಗಿರೋದು. ಆ ಸ್ಕಂದವನ್ನ ನೀವು ಸೂಕ್ಷ್ಮ ಅಂತ ಕರೆದ್ರೆ ಪರಮಾಣುವನ್ನ ಅತಿ ಸೂಕ್ಷ್ಮ ಅಂತ ಕರೆದಿದ್ದಾರೆ. ನೋಡ್ರಿ, ಇದು ಪುದ್ಗಲದ ಸೂಕ್ಷ್ಮತೆ ಆಯ್ತು. ಇಲ್ಲಿ ಯಾವುದನ್ನು ಅತಿ ಸೂಕ್ಷ್ಮ ಅಂತ ಕರೆದ್ರು ಆ ಸೂಕ್ಷ್ಮ ಟು ದಿ ಪವರ್ ಆಫ್ 1000 ಅದಕ್ಕಿಂತಲೂ ಸೂಕ್ಷ್ಮ ಆತ್ಮದ್ರವಿ. ಎಲ್ಲಕ್ಕಿಂತ ಸೂಕ್ಷ್ಮ. ಈ ಪುದ್ಗಲದ ಅಪೇಕ್ಷೆಯಿಂದ ಇಷ್ಟು ಹೇಳಿದ್ದಷ್ಟೇ. ಈ ಪುದ್ಗಲದ ಭೇದಕ್ಕಿಂತ ಕೋಟಿ ಪಾಲು ಸೂಕ್ಷ್ಮ ಆತ್ಮವಸ್ತು ಇದೆ. ಹೀಗೆ ಪುದ್ಗಲ ದ್ರವ್ಯದ ವರ್ಣನೆ ಆಯಿತು. ಧರ್ಮದ್ರವ್ಯ ಜೀವ ಮತ್ತು ಪುದ್ಗಲಗಳಿಗೆ ಚಲನೆ ಮಾಡುವುದರಲ್ಲಿ ಸಹಕಾರಿ ಗುಣ ಸಂಯುಕ್ತವಾದ ಲೋಕ ಪ್ರಮಾಣ ಒಂದು ದ್ರವ್ಯವಾಗಿದೆ. ಅದನ್ನು ನಾವು ಹಿಂದೆ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೇವೆ. ಧರ್ಮದ್ರವ್ಯ ಜೀವ ಮತ್ತು ಪುದ್ಗಲಗಳ ಚಲನೆಗೆ ನಿಮಿತ್ತವಾಗುತ್ತೆ. ಹಾಗೆ ಅಧರ್ಮ ದ್ರವ್ಯ ಚಲಿಸುತ್ತಿರುವ ಜೀವ ಮತ್ತು ಪುದ್ಗಲಗಳ ನಿಲ್ಲುವಿಕೆಯಲ್ಲಿ ನಿಮಿತ್ತವಾಗುತ್ತೆ. ಅದು ಲೋಕ ಪ್ರಮಾಣ ಇರತಕ್ಕಂತಹ ಒಂದು ದ್ರವ್ಯ ಇದೆ. ಧರ್ಮದ್ರವ್ಯವೂ ಕೂಡ ಲೋಕ ಪ್ರಮಾಣ ಇರತಕ್ಕಂತಹ ಒಂದು ದ್ರವ್ಯ ಇದೆ. ಇನ್ನು ಆಕಾಶ ದ್ರವ್ಯ ಸರ್ವದ್ರವ್ಯಗಳಿಗೂ ಅವಗಾಹನ ಅಂದರೆ ಇರುವಿಕೆಗೆ ಹೇತುತ್ವ ಲಕ್ಷಣಗಳಿಂದ ಕೂಡಿದ ಲೋಕಾಲೋಕ ಪ್ರಮಾಣ ಉಳ್ಳ ಒಂದು ದ್ರವ್ಯವಾಗಿದೆ. ಯಾವುದರಲ್ಲಿ ಎಲ್ಲ ದ್ರವ್ಯಗಳು ಇರುವುದೋ ಅದನ್ನು ಲೋಕ, ಮತ್ತು ಎಲ್ಲಿ ಕೇವಲ ಆಕಾಶ ದ್ರವ್ಯ ಒಂದೇ ಇರುವುದೋ ಅದನ್ನು ಅಲೋಕವೆಂದು ಹೇಳಿದ್ದಾರೆ. ಲೋಕಾಕಾಶ ಅಲೋಕಾಕಾಶ ಅಂತ ಭೇದ ಎರಡು ಹೇಳಿದ್ರು. ಆಕಾಶ ದ್ರವ್ಯ ಮಾತ್ರ ಒಂದೇ ಇದೆ. ಆಕಾಶ ದ್ರವ್ಯದ ಯಾವ ಭಾಗದಲ್ಲಿ ಜೀವ ಪುದ್ಗಲ ಧರ್ಮ ಅಧರ್ಮ ಮತ್ತು ಕಾಲದ್ರವ್ಯಗಳಿದೆಯೋ ಅದನ್ನ ಲೋಕಾಕಾಶ ಅಂತಲೂ, ಅದಿಲ್ಲದೆ ಕೇವಲ ಆಕಾಶ ಒಂದೇ ಇರತಕ್ಕಂತಹ ಜಾಗಕ್ಕೆ ಅಲೋಕಾಕಾಶ ಅಂತ ಕೂಡ ಭೇದ ಮಾಡಿ ತಿಳಿಸಿದ್ದಾರೆ. ಆದರೆ ಆಕಾಶ ದ್ರವ್ಯ ಮಾತ್ರ ಒಂದೇ ಇರತಕ್ಕಂಥದ್ದು. ಹಾಗಾದರೆ ಕೊನೆಯದಾಗಿರ್ತಕ್ಕಂಥ ಕಾಲದ್ರವ್ಯ ಎಲ್ಲ ದ್ರವ್ಯಗಳಿಗೂ ಪರಿಣಮನ ಹೇತುತ್ವ ಲಕ್ಷಣವುಳ್ಳ ಪ್ರತಿಯೊಂದು ದ್ರವ್ಯವೂ ಕೂಡ ಪರಿಣಮನ ಮಾಡ್ತಾ ಇವೆ. ಪರಿಣಮನ ಮಾಡಿಸೋದರಲ್ಲಿ ನಿಮಿತ್ತವಾಗಿರ್ತಕ್ಕಂಥ ಯಾವ ದ್ರವ್ಯ ಇದೆ ಅದನ್ನು ಏನಂತ ಕರೀತಾರೆ, ಕಾಲದ್ರವ್ಯ ಅಂತ ಕರೀತಾರೆ. ಎಲ್ಲ ದ್ರವ್ಯಗಳಿಗೂ ಪರಿಣಮನ ಹೇತುತ್ವ ಲಕ್ಷಣವುಳ್ಳ ಲೋಕದ ಒಂದೊಂದು ಪ್ರದೇಶದಲ್ಲಿ ಒಂದೊಂದರಂತೆ ಇರುವ ಅಸಂಖ್ಯಾತ ದ್ರವ್ಯವಾಗಿದೆ. ಇದಕ್ಕೆ ಕಾಲದ್ರವ್ಯವನ್ನ ಅಸ್ಥಿಕಾಯ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ದ್ರವ್ಯ ಸ್ವತಂತ್ರವಾಗಿರ್ತದೆ. ಎರಡು ಸೇರಿಕೊಂಡು ಒಂದು ಈ ಪ್ರಕಾರ ಆಗೋದಿಲ್ಲ. ಅದಕ್ಕೆ ಕಾಲದ್ರವ್ಯವನ್ನ ಏಕಪ್ರದೇಶಿ ಅಂತ ಕರೀತಾರೆ. ಅಪ್ರದೇಶಿ ಅಂತ ಕೂಡ ಕರೀತಿದ್ದಾರೆ. ಏನಂತ? ಅಪ್ರದೇಶ ಅಂದ್ರೆ ಪ್ರದೇಶ ಇಲ್ಲ ಅಂತಲ್ಲ, ಅಂದ್ರೆ ಒಂದು ಪ್ರದೇಶ ಅತ್ಯಂತ ಸೂಕ್ಷ್ಮ, ಅದಷ್ಟನ್ನೇ ಹೊಂದಿ ಇರ್ತದೆ. ಅದಕ್ಕೆ ಏಕಪ್ರದೇಶಿ ಅಥವಾ ಅಪ್ರದೇಶಿ ಅಂತ ಕರೀತಾರೆ. ಅದೇ ಬಾಕಿ ದ್ರವ್ಯಗಳು ಬಹುಪ್ರದೇಶಿ ಇವೆ. ಇಲ್ಲಿ ಹೇಳ್ತಾರೆ ಏನು, ಎಲ್ಲ ದ್ರವ್ಯಗಳಿಗೂ ಪರಿಣಮನ ಹೇತುತ್ವ ಲಕ್ಷಣವುಳ್ಳ ಲೋಕದ ಒಂದೊಂದು ಪ್ರದೇಶದಲ್ಲಿ ಒಂದೊಂದರಂತೆ ಇರುವ ಅಸಂಖ್ಯಾತ ದ್ರವ್ಯ ಕಾಲದ್ರವ್ಯ ಇದೆ. ಅದರ ಪರಿಣಮನದ ನಿಮಿತ್ತದಿಂದ, ಯಾವುದರ ಪರಿಣಮನ ನಿಮಿತ್ತದಿಂದ? ಕಾಲದ್ರವ್ಯದ ಪರಿಣಮನ ನಿಮಿತ್ತದಿಂದ ಸಮಯ, ಆವಳಿ ಅಥವಾ ಸಮಯ, ಸೆಕೆಂಡು, ಗಂಟೆ, ಪಕ್ಷ, ವರ್ಷ ಇವೆಲ್ಲ ನಾವೇ ಲೆಕ್ಕ ಹಾಕ್ತೀವಿ. ಇದೆಲ್ಲ ವ್ಯವಹಾರ ಕಾಲ ಇದೆ. ಮೂಲ ದ್ರವ್ಯದ ಪರಿಣಮನವಂತೂ ಕಾಲದ್ರವ್ಯ ಇದೆ, ವ್ಯವಹಾರ ಕಾಲ ಇದೆ. ಈ ಪ್ರಕಾರ ಜೀವದ್ರವ್ಯ ಸಹಿತ 6 ದ್ರವ್ಯಗಳೆಂದು ತಿಳಿಯಬೇಕು. ಕಾಲವು ಬಹುಪ್ರದೇಶಿ ಅಲ್ಲ. ಕಾಲವು ಒಂದು ಪ್ರದೇಶದಲ್ಲಿ ಒಂದೊಂದು ಕಾಲ ಇರೋದ್ರಿಂದ ಅದು ಏಕ ಪ್ರದೇಶ ಇದೆ. ಆದ್ದರಿಂದ ಕಾಲವನ್ನು ಬಿಟ್ಟು ಉಳಿದ 5 ದ್ರವ್ಯಗಳು ಪಂಚಾಸ್ತಿಕಾಯವೆಂದು ಹೇಳಲಾಗಿದೆ. ಯಾವ್ಯಾವ ಪಂಚಾಸ್ತಿಕಾಯಿಗಳು? ಜೀವದ್ರವ್ಯ, ಪುದ್ಗಲ ದ್ರವ್ಯ, ಧರ್ಮದ್ರವ್ಯ, ಅಧರ್ಮದ್ರವ್ಯ, ಆಕಾಶ ದ್ರವ್ಯ ಮತ್ತು ಕಾಲದ್ರವ್ಯ ಇಲ್ಲ. ಕಾಲದ್ರವ್ಯ ಏಕ ಪ್ರದೇಶ ಇದೆ. ಬಾಕಿ ಉಳಿದ 5 ದ್ರವ್ಯಗಳು ಬಹುಪ್ರದೇಶಿ ಇದೆ. ಅದಕ್ಕೆ ಅವನು ಏನಂತ ಕರೀತಾರೆ? ಪಂಚಾಸ್ತಿಕಾಯ. ಪಂಚ ಅಸ್ಥಿ ಕಾಯ.
ಕಾಯ ಅಂತ ಯಾವುದಕ್ಕೆ ಕರಿತೀವಿ? ಒಂದಕ್ಕಿಂತ ಹೆಚ್ಚು ಪ್ರದೇಶವನ್ನ ಹೊಂದಿ ಒಂದೇ ಎಂಬ ಭಾವನೆಯನ್ನ ಉಂಟು ಮಾಡತಕ್ಕಂತಹ ದ್ರವ್ಯಕ್ಕೆ ಕಾಯ ಅಂತ ಹೆಸರು. ಆ ಸ್ಥಿತಿಗೆ ಕಾಯ ಅಂತ ಹೆಸರು. ಹಾಗೆ ಕಾಯರೂಪವಾಗಿ ಒಂದಕ್ಕಿಂತ ಹೆಚ್ಚು ಪ್ರದೇಶವನ್ನು ಹೊಂದಿ ಇರ್ತಕ್ಕಂತಹ ದ್ರವ್ಯಗಳು ಜೀವ. ಜೀವ ಬಹುಪ್ರದೇಶಿ ಇದೆ, ಏಕಪ್ರದೇಶಿ ಇಲ್ಲ. ಏಕಪ್ರದೇಶಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎಷ್ಟಿದೆ? ಉದ್ಗಲ ದ್ರವ್ಯ ಪರಮಾಣು ದಶೆಗೆ ಹೋದ್ರೆ ಏಕಪ್ರದೇಶಿ ಇದೆ. ಉದ್ಗಲ ದ್ರವ್ಯ ಪರಮಾಣು ದಶೆಗೆ ಹೋದ್ರೆ ಅದು ಏಕಪ್ರದೇಶಿ ಇದೆ. ಆದರೆ ಏಕಪ್ರದೇಶಿಯಾಗಿ ಉಳ್ಕೊಳ್ಳಲ್ಲ, ಪುನಃ ಸ್ಪರ್ಶದ ಸಂಪರ್ಕ ಹೊಂದಿ ಬಹುಪ್ರದೇಶಿ ಆಗತ್ತೆ. ಆದ್ರಿಂದ ಅದನ್ನ ಬಹುಪ್ರದೇಶದಲ್ಲೇ ಗಣಿಸಿದ್ದಾರೆ. ಆದರೆ ವಾಸ್ತವಿಕವಾಗಿ ಏಕಪ್ರದೇಶತ್ವವನ್ನು ಹೊಂದತಕ್ಕಂಥ ಶಕ್ತಿ ಪುದ್ಗಲಕ್ಕೆ ಪರಮಾಣು ದಶೆ ಹೋದಾಗ ಇದೆ. ಆದರೆ ಅದು ಸ್ಥಾಯಿ ಇರೋದಿಲ್ಲ. ಮತ್ತೆ ಪುನಃ ವಾಪಸ್ ಬಂದು ಸ್ಕಂದ ಬಹುಪ್ರದೇಶ ಇದೆ. ಆದ್ರಿಂದ ಬಹುಪ್ರದೇಶವೂ ಹೊಂದಬಲ್ಲಂತ ಯೋಗ್ಯತೆ ಪುದ್ಗಲಕ್ಕಿರೋದ್ರಿಂದ ಪಂಚಾಸ್ತಿಕಾಯಗಳಲ್ಲಿ ಪುದ್ಗಲವನ್ನು ಕೂಡ ಗಣಿಸಿ ಪುದ್ಗಲ ದ್ರವ್ಯವನ್ನು ಅಸ್ಥಿಕಾಯ ಅಂತ ಕರೀತಾರೆ. ಆ ಕಾಯ ಎಲ್ಲಿದೆಯೋ ಅದಕ್ಕೆ ಅಸ್ಥಿಕಾಯ ಅಂತ ಹೆಸರು. ಅಂಥದ್ದು ಎಷ್ಟು ಅಸ್ಥಿಕಾಯಿಗಳಿವೆ? 5 ಪಂಚಾಸ್ತಿಕಾಯ. ಹಾಗಾದ್ರೆ ಆ ಪಂಚಾಸ್ತಿಕಾಯದ ವರ್ಣನೆಯನ್ನು ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? ಪಂಚಾಸ್ತಿಕಾಯ ಅಂತ ಗ್ರಂಥ ಇದೆ. ಯಾರು ಬರೆದಿರೋರು? ಕುಂದಾಚಾರ್ಯರು ಬರೆದಿದ್ದಾರೆ. ಪ್ರತಿಯೊಂದು ಅಸ್ಥಿಕಾಯದ ವರ್ಣನೆ ಬಹಳ ಸುಂದರವಾಗಿ ಅದರಲ್ಲಿ ಬರ್ತದೆ ಪಂಚಾಸ್ತಿಕಾಯದಲ್ಲಿ.